ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ನಾವು ಮುಂದಿನ ಸಿಟೆಟ್ ಇನ್ನೇನು ಬಹಳ ಕಡಿಮೆ ದಿನಗಳಿದಾವೆ, 10 ದಿನಗಳಿದಾವೆ. ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹಲವಾರು ಪ್ರಶ್ನೆ ಪತ್ರಗಳನ್ನ ಬಿಡಿಸ್ತಾ ಇದ್ದು, ಇವತ್ತು ಸಹ ಅಷ್ಟೇ ಈ ಮುಂದಿನ ಸಿಟಿಟಿ 2026 ತಯಾರಿಗಾಗಿ ಇಂಗ್ಲಿಷ್ ವ್ಯಾಕರಣ ಮತ್ತೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಪತ್ರಿಕೆ 1 ಮತ್ತೆ ಪತ್ರಿಕೆ 2ಕ್ಕೂ ಸುಲಭವಾಗಿ ಅರ್ಥವಾಗುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳ ಬಗ್ಗೆ ನಿಮಗೆ ಚರ್ಚೆ ಮಾಡ್ಕೊಡ್ತಾ ಹೋಗ್ತೀನಿ. ನೋಡಿ, ನಮಗೆ ಬಹಳಷ್ಟು ಪ್ರಶ್ನೆಗಳು ರಿವಿಷನ್ ಅಥವಾ ರಿಪೀಟೆಡ್ ಆಗ್ತಾನೆ ಇರ್ತವೆ. ಹಾಗಾದ್ರೆ ಯಾವೆಲ್ಲ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ, ಸೊ ಯಾವೆಲ್ಲ ಪ್ರಶ್ನೆಗಳು ನಮಗೆ ಬಿಡ್ಸೋಕೆ ತುಂಬಾ ಸುಲಭ ಆಗ್ತಾ ಹೋಗ್ತವೆ ಅನ್ನೋದ್ರ ಬಗ್ಗೆ ಇವತ್ತಿನ ಮಾಹಿತಿ ನಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಸಾಮಾನ್ಯವಾಗಿ ನಮಗೆ ಇಂಗ್ಲಿಷ್ ಭಾಷೆ ಎನ್ನುವಂಥದ್ದು ಬರುವಂತದ್ದು 91ರಿಂದ ಏನಾಗ್ತಾ ಹೋಗುತ್ತೆ, 91ರಿಂದ 120 ಓಕೆನಾ, ಈ ರೀತಿಯಾಗಿ ಬರ್ತಾ ಹೋಗುತ್ತೆ. ಸೊ ಇದು ನಮಗೆ ಲ್ಯಾಂಗ್ವೇಜ್ 1 ಇಂಗ್ಲಿಷ್ ಚೂಸ್ ಮಾಡ್ಕೊಂಡಿದ್ರೆ, ಸೊ 120 ನೀವು ಲ್ಯಾಂಗ್ವೇಜ್ 2 ಇಂಗ್ಲಿಷ್ ಚೂಸ್ ಮಾಡ್ಕೊಂಡಿದ್ರೆ 121ರಿಂದ 150ವರೆಗೂ ಏನ್ ಬರುತ್ತೆ ಆ ಕ್ವಶನ್ಸ್ ಚೂಸ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಇವತ್ತು 2 ಕ್ವಶನ್ ಪೇಪರ್ನ ಚೂಸ್ ಮಾಡ್ತೀನಿ. 2 ಕ್ವಶನ್ ಪೇಪರ್ ಎಲ್ಲ ನಮ್ಗೆ ಏನಾಗುತ್ತೆ ಅಂತಂದ್ರೆ ಒಂದೇ ರೀತಿಯ ಪ್ರಶ್ನೆಗಳು ಇರ್ತವೆ. ಆದ್ರೆ ನೀವು ಯಾವ್ದನ್ನ ಚೂಸ್ ಮಾಡ್ಕೋಬೇಕು ಕರೆಕ್ಟ್ ಆಗಿ ನೋಡಿ ಚೂಸ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಮೊದಲನೇ ಪ್ರಶ್ನೆ, ಸೊ ವ್ಯಾಕರಣ ಮೊದಲೇದಿರುತ್ತೆ. ಸೊ ಅದ್ರ ಬಗ್ಗೆ ನಾವೀಗ ಚರ್ಚೆ ಮಾಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ, ಇಲ್ಲಿ ಮೇಲೆ ಇದೆ, ಒಂದು ನಿಮಿಷ, 94ನೇ ಪ್ರಶ್ನೆ ಇದೆ. ಎಸ್, ವಿಚ್ ಆರ್ ದ ಫಾಲೋವಿಂಗ್ ವರ್ಡ್ ಇಸ್ ದ ಮೋಸ್ಟ್ ಸಿಮಿಲರ್ ಇನ್ ಮೀನಿಂಗ್ ಟು ದ ವರ್ಡ್ ಫೌಂಡಿಂಗ್ ಆಸ್ ಯೂಸ್ಡ್ ಇನ್ ದ ಪ್ಯಾರಾ 2 ಆಫ್ ದ ಪ್ಯಾಸೇಜ್ ಅಂತ ಇದೆ. ಆಕ್ಚುಲಿ ಫೌಂಡಿಂಗ್ ಎನ್ನುವಂತ ಪದದ ಅರ್ಥ ಏನಂತ ನೇರವಾಗಿ ಇಲ್ಲಿ ನಾವು ಕೇಳಬಹುದಿತ್ತು. ಸೊ ಶೇಕಿಂಗ್, ಬೆನಂಬಿಂಗ್, ಮತ್ತೆ ಪಾಲ್ಪಿಟೇಟಿಂಗ್, ಮತ್ತೆ ಸಿಂಕಿಂಗ್ ಅಂತ ಇದೆ. ಸೊ ಯಾವ್ದಾಗ್ತಾ ಹೋಗುತ್ತೆ, ಸೊ ಇಲ್ಲಿ ನಾವು ಏನು ಪ್ಯಾಸೇಜ್ ನ ಬಿಟ್ಟು ನಾವು ಹೇಳೋದಾದ್ರೆ, ಸೊ ನಮಗೆ ಇದಕ್ಕೆ ಯಾವ್ದು ಸಿನೋನಿಮ್ ಆಗ್ತಾ ಹೋಗುತ್ತೆ ಅಂತಂದ್ರೆ ಫೌಂಡಿಂಗ್ ಸಿನೋನಿಮ್ ನಮಗೆ ಪಾಲ್ಪಿಟೇಟಿಂಗ್ ಅಂತ ಆಗ್ತಾ ಹೋಗುತ್ತೆ. ಸೊ ಪಾಲ್ಪಿಟೇಟಿಂಗ್ ಅಂತಂದ್ರೆ ಸೊ ನಮಗೆ ಬೀಟಿಂಗ್ ರ್ಯಾಪಿಡ್ಲಿ ಮೀನ್ಸ್ ಜೋರಾಗಿ ಒಡೆಯುವುದು ಎನ್ನುವಂತ ಅರ್ಥವನ್ನ ಕೊಡುತ್ತೆ. ಜೋರಾಗಿ ಒಡೆಯುವುದು. ಆಕ್ಚುಲಿ ಇದು ಪ್ಯಾಸೇಜ್ ಅಲ್ಲಿರುವಂತ ವರ್ಡ್ ಆಗಿದೆ. ಸೊ ಅದರಿಂದ ಸೊ ಪ್ಯಾಸೇಜ್ ಅಲ್ಲಿ ನಮ್ಗೆ ನೇರವಾಗಿ ಆನ್ಸರ್ ಸಿಗುತ್ತೆ. ಬಟ್ ಆದ್ರೆ ನಿಮ್ಗೆ ಮಾಹಿತಿ ಇರ್ಲಿ ಅನ್ನೋ ಮಾಹಿತಿ ಕೊಡ್ತಾ ಇದ್ದೀನಿ ಅಷ್ಟೇ. ಎಸ್, ಇನ್ನ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಇಸ್ ದ ಮೋಸ್ಟ್ ಅಪೋಸಿಟ್ ಮೀನಿಂಗ್ ಟು ದ ಡಿಸೆಂಡ್ ಆಸ್ ಯೂಸ್ಡ್ ಇನ್ ದ ಪ್ಯಾಸೇಜ್ ಅಂತ ಇದೆ. ಸೊ ಡಿಸೆಂಡ್ ನ ಒಂದು ಏನ್ ಕೇಳಿರುವಂತದ್ದು ಆಪೋಸಿಟ್ ವರ್ಡ್ ಏನಿದೆ ಅನ್ನೋದು ಕೇಳ್ತಾ ಇರುವಂತದ್ದು. ಸೊ ಏನ್ ಬರುತ್ತೆ ಡಿಸೆಂಡ್ ಗೆ ಆಪೋಸಿಟ್ ವರ್ಡ್? ಸೊ ಫ್ಲೋ, ಅಸೆಂಡ್, ಓವರ್, ಝೂಮ್ ಅಂತ ಇದೆ. ಸೊ ಡಿಸೆಂಡ್ ಅಂದ್ರೆ ಏನಾಗುತ್ತೆ, ಡಿಸೆಂಡ್ ಅಂತಂದ್ರೆ ಮೂವ್ ಡೌನ್ವರ್ಡ್ಸ್ ಮೀನ್ಸ್ ನಾವು ಅದನ್ನ ಏನ್ ಕರಿತೀವಿ, ಇಳಿಕೆ ಕ್ರಮ ಅಂತ ಕರಿತೀವಿ. ಇಳಿಕೆಯ ಕ್ರಮ ಅಥವಾ ಇಳಿಕೆ ಅಂತ ಕರಿತಾ ಹೋಗ್ತೀವಿ. ಈಗ ಇಳಿಕೆಗೆ ಆಪೋಸಿಟ್ ವರ್ಡ್ ಯಾವ್ದು ಬರುತ್ತೆ? ಏರಿಕೆ ಕ್ರಮ. ಸೊ ಏರಿಕೆ ಕ್ರಮ ಮೀನ್ಸ್ ಮೂವ್ ಅಪ್ವರ್ಡ್. ಅಥವಾ ಅದನ್ನೇನ್ ಕರಿಬಹುದು, ಅಸೆಂಡ್ ಅಂತ ಕರಿತಾ ಹೋಗ್ಬೋದು. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿಚ್ ಪಾರ್ಟ್ ಆಫ್ ಸ್ಪೀಚ್ ಇನ್ ದ ಅಂಡರ್ಲೈನ್ಡ್ ವರ್ಡ್ ಇಸ್ ದ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್? ಆಲ್ಮೋಸ್ಟ್, ಓವರ್ ನೈಟ್, ನ್ಯೂ ಗ್ರಾಸ್, ಸ್ಪ್ರಿಂಗ್ ಅಪ್. ಆಲ್ಮೋಸ್ಟ್ ಎನ್ನುವಂಥದ್ದು ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬರುತ್ತೆ? ಪ್ರಿಪೋಸಿಷನ್, ಪ್ರನೌನ, ಅಡ್ಜೆಕ್ಟಿವ್, ಅಡ್ವರ್ಬ್ ಅಂತ ಇದೆ. ಸೊ ನೋಡಿ, ಇಲ್ಲಿ ಅವ್ರು ಕೇಳಿರುವಂತದ್ದು ಯಾವ್ದಿಲ್ಲಿ ಆಲ್ಮೋಸ್ಟ್ ಅನ್ನೋದು ಕೇಳಿದ್ರಿಂದ ಪ್ರಿಪೋಸಿಷನ್ ಆ ಪದಕ್ಕೆ ಹಿಂದಕ್ಕೆ ಯಾವುದೇ ರೀತಿಯಾಗಿ ಸೇರಿಸಿಲ್ಲ. ನಾಮಪದ ಬದಲಿಗೆ ಯಾವ್ದನ್ನು ಬಳಸಿಲ್ಲ. ಅದನ್ನ ವಿಶೇಷಣವಾಗಿ ಅಲ್ಲಿ ಯಾವ್ದನ್ನು ತೋರಿಸ್ತಾ ಇಲ್ಲ. ಇದೊಂದು ಅಡ್ವರ್ಬ್ ಆಗಿರುತ್ತೆ. ಸೊ ದ ವರ್ಡ್ ಅಡ್ವರ್ಬ್ ಓವರ್ ನೈಟ್ ಮಾಡಿಫೈಸ್ ದ ವರ್ಬ್ ಸ್ಪ್ರಿಂಗ್ ಅಪ್. ಸೊ ಇದನ್ನೇನ್ ಮಾಡುತ್ತೆ, ಈ ಸ್ಪ್ರಿಂಗ್ ಅಪ್ ಅನ್ನುವಂಥದ್ದು ಏನಿದೆ ಅದನ್ನ ಇದು ಈ ಆಲ್ಮೋಸ್ಟ್ ಎನ್ನುವಂಥದ್ದನ್ನ ಮಾಡಿಫೈ ಮಾಡ್ತಾ ಹೋಗುತ್ತೆ. ಸೊ ಇದೇನಾಗ್ತಾ ಹೋಗುತ್ತೆ, ಡಿಸ್ಕ್ರೈಬಿಂಗ್ ದ ವೆನ್ ದ ಆಕ್ಷನ್ ಅಕ್ಕರ್ಡ್. ಸೊ ಆಕ್ಷನ್ ಯಾವಾಗ ಅಕ್ಕರ್ ಆಗಿದೆ ಅನ್ನುವಂಥದ್ದನ್ನ ನಮಗೆ ಈ ಒಂದು ವರ್ಡ್ ತಿಳಿಸ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ 97ನೇ ಪ್ರಶ್ನೆಗೆ ಮೂಲ. 97ನೇ ಪ್ರಶ್ನೆ ಹೇಳಿದೆ ನೋಡೋಣ. ಸೊ ಒಂದು ಪ್ರಶ್ನೆ ನಿಮಗೆ 97ನೇ ಪ್ರಶ್ನೆ ಏನಿದೆ ಈ ರೀತಿಯಾಗಿ ಕೊಡ್ತಾ ಹೋಗ್ತಾರೆ. ವಿಚ್ ಪಾರ್ಟ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಸ್ ಕಂಟೈನ್ ಅನ್ ಎರರ್ ಅಂತ ಇದೆ. ಈ ನ್ಯೂ ದಟ್ ಈ ವಿಲ್ ಗೋ ಬ್ಯಾಕ್ ಆನ್ ಇಸ್ ಪ್ರಾಮಿಸ್ ಅಂತ ಇದೆ. ನೋಡಿ, ಇಲ್ಲಿ ಈ ನ್ಯೂ ಅಂತಂದ್ರೆ ಅವನ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಗೊತ್ತಾಗಿದೆ ಅಂತಂದ್ರೆ ನಮ್ಗೆ ಇದೇನಾಯ್ತು, ನಮ್ಗಿದು ಭೂತಕಾಲ ಆಯ್ತು. ದಟ್ ಈ ವಿಲ್ ಅಂತಂದ್ರೆ ಇದು ಯಾವ ಈ ವರ್ಡ್ ಎಲ್ಲಿ ಬರ್ತಾ ಇದೆ? ವಿಲ್ ಅಂತಂದ್ರೆ ಭವಿಷ್ಯತ್ ಕಾಲಕ್ಕೆ ಸಂಬಂಧಿಸಿದಂಗ ಆಗುತ್ತೆ. ಈ ವಿಲ್ ಗೋ ಬ್ಯಾಕ್ ಆನ್ ಈಸ್ ಪ್ರಾಮಿಸ್ ಅನ್ನೋದ್ರಿಂದ ಸೊ ಈ ಸೆಂಟೆನ್ಸ್ ಪೂರ್ತಿ ನಮ್ಗೆ ಯಾವ್ದ್ರಲ್ಲಿದೆ? ಭೂತಕಾಲದಲ್ಲಿರೋದ್ರಿಂದ ಸೊ ನಮ್ಗೆ ಈ ಒಂದು ಕಂಪ್ಲೀಟ್ಲಿ ಇದು ರಾಂಗ್ ಆಗ್ತಾ ಹೋಗುತ್ತೆ. ಬಿ ರಾಂಗ್ ಆಗುತ್ತೆ. ಸೊ ಇದಕ್ಕೆ ಸಂಬಂಧ ಬಿ ಎಲ್ಲಿದೆ? ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಇರುವಂತದ್ದು ನಿಮ್ಮ ಒಂದು ಭಾಷಾ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ. ಎಸ್, ಭಾಷಾ ಬೋಧನಾಶಾಸ್ತ್ರ ಬರುವಂತದ್ದು ನಮಗೆ ಸಾಮಾನ್ಯವಾಗಿ 15 ಪ್ರಶ್ನೆಗಳು ಬರ್ತಾ ಹೋಗ್ತವೆ.
ನೀವು ಮೊದಲನೇ ಒಂದು ಭಾಷೆಯನ್ನು ತಗೊಂಡಿದ್ರೆ ಅಲ್ಲಿ ನಿಮ್ಗೆ 106 ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಇಲ್ಲ ನಾವು ಎರಡನೇ ಲ್ಯಾಂಗ್ವೇಜ್ ಟು ಇಂಗ್ಲಿಷ್ ತಗೊಂಡಿದ್ದೀರಾ ಅಂತಂದ್ರೆ ನಿಮ್ಗೆ 136ನೇ ಪ್ರಶ್ನೆಯಿಂದ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಭಾಷಾ ಬೋಧನಾ ಶಾಸ್ತ್ರ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೋಡಿ, ಇದು ರಿಪೀಟೆಡ್ ಕ್ವಶನ್. ಇದು ಸಹ ರಿಪೀಟೆಡ್ ಕ್ವಶನ್. ಏನಿದೆ ಇಲ್ಲಿ? ಎ ಲ್ಯಾಂಗ್ವೇಜ್ ಟೀಚರ್ ಫಸ್ಟ್ಲಿ ಆಸ್ಕ್ ಸ್ಟೂಡೆಂಟ್ ಟು ಇಂಟ್ರೊಡ್ಯೂಸ್ ದೆಮ್ಸೆಲ್ಸ್ ಟು ಈಚ್ ಅದರ್ ಇನ್ ದ ಕ್ಲಾಸ್, ದೆನ್ ಶಿ ಆಸ್ಕ್ ದೆಮ್ ಟು ಇಂಟ್ರೊಡ್ಯೂಸ್ ದೇರ್ ಫ್ರೆಂಡ್ಸ್ ಟು ಈಚ್ ಅದರ್. ದಿಸ್ ಆಕ್ಟಿವಿಟಿ ವಿಲ್ ಹೆಲ್ಪ್ ದೆಮ್ ಟು ಇನ್ಕ್ರೀಸ್ ಅಂತ ಇದೆ. ಎ ಲ್ಯಾಂಗ್ವೇಜ್ ಟೀಚರ್, ಸೊ ಒಬ್ಬ ಭಾಷಾ ಒಂದು ಶಿಕ್ಷಕರು ಏನ್ ಮಾಡ್ತಾ ಇದಾರೆ, ಆಸ್ಕ್ ಸ್ಟೂಡೆಂಟ್ಸ್, ಸೊ ಏನು ಮಕ್ಕಳಿಗೆ ಕೇಳ್ತಾ ಇದಾರೆ, ಇಂಟ್ರೊಡ್ಯೂಸ್ ದೆಮ್ಸೆಲ್ಸ್ ಟು ಈಚ್ ಅದರ್ ಇನ್ ದ ಕ್ಲಾಸ್, ಸೊ ನಿಮ್ಮ ಪರಿಚಯವನ್ನ ನಿಮ್ಮ ಒಂದು ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳಿ. ದೆನ್ ಶಿ ಆಸ್ಕ್ ದೆಮ್ ಟು ಇಂಟ್ರೊಡ್ಯೂಸ್ ದೇರ್ ಫ್ರೆಂಡ್ ಟು ಈಚ್ ಅದರ್. ಸೊ ಈಗ ಏನ್ ಮಾಡ್ತಾ ಇದಾರೆ, ಸೊ ಈ ಮಾಹಿತಿನ ಆದ್ಮೇಲೆ ಸೊ ಈಗ ನಿಮ್ಮ ಸ್ನೇಹಿತರಾಗಿದ್ದಾರೋ ಅವರಿಗೆ ಅವರ ಒಂದು ಮಾಹಿತಿಯನ್ನು ನೀವು ಹಂಚ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ದಿಸ್ ಆಕ್ಟಿವಿಟಿ ಹೆಲ್ಪ್ ದೆಮ್ ಟು ಇನ್ಕ್ರೀಸ್, BICS CALP PPPP ELT ಅಂತ ಇದೆ. ಸೊ ನಾನು ಇದ್ರ ಬಗ್ಗೆ ಲಾಸ್ಟ್ ಒಂದು ಕ್ಲಾಸ್ ಅಲ್ಲೇ ಹೇಳಿದೀನಿ. CALP ಅಂತಂದ್ರೆ ಏನು ಅಂತಂದ್ರೆ ಕಾಗ್ನೇಟಿವ್ ಅಕಾಡೆಮಿಕ್ ಲ್ಯಾಂಗ್ವೇಜ್ ಪ್ರೊಫೆಷನ್ಸಿ, ಮೀನ್ಸ್ ಭಾಷಾ ಪ್ರಾವೀಣ್ಯತೆಗೆ ಸಂಬಂಧಿಸಿದ ಒಂದು ಮಾಹಿತಿ ಇದಾಗಿದೆ. ಆದ್ರೆ ಇದು ಹೆಚ್ಚು ಸಂಕೀರ್ಣ ವಿಷಯಗಳಿಗೆ ಸಂಬಂಧಿಸಿದ ಆಗ್ತಾ ಹೋಗುತ್ತೆ, ಹೆಚ್ಚು ಸಂಕೀರ್ಣ ವಿಷಯಗಳಿಗೆ ಇದು ಅಂತ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದ ಆನ್ಸರ್ ಯಾವ್ದಾಗ್ತಾ ಹೋಗುತ್ತೆ ಅಂದ್ರೆ BICS. ಏನ್ BICS ಅಂತಂದ್ರೆ ಬೇಸಿಕ್ ಇಂಟರ್ಪರ್ಸನಲ್ ಕಮ್ಯುನಿಕೇಟಿವ್ ಸ್ಕಿಲ್ಸ್ ಅಂತ ಅರ್ಥ. ಅಂತಂದ್ರೆ ಇದರರ್ಥ ಮೂಲಭೂತ ಪರಸ್ಪರ ಸಂವಹನ ಕೌಶಲ್ಯಗಳು, ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಇದೆ. ಅದಲ್ವಾ ಇಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸೇ ಬೆಳೀತಾ ಇರುವಂತದ್ದು. ಸೊ ನಮ್ಮ ಮಗು ತನ್ನ ಸ್ನೇಹಿತನೊಂದಿಗೆ ಅವನ ಬಗ್ಗೆ ಹೇಳ್ಕೊಳ್ತೆ, ತದನಂತರ ತನ್ನ ಸ್ನೇಹಿತನ ಬಗ್ಗೆ ಹೇಳ್ಕೊಳ್ತಾ ಹೋಗುತ್ತೆ. ಸೊ ಏನಾಗ್ತಾ ಹೋಗುತ್ತೆ, ತಮ್ಮಲ್ಲಿ ಸಂವಹನ ಕೌಶಲ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲಿ ಪರಸ್ಪರ ಅಂತ ಇದೆ ನೋಡಿ, ಅಲ್ಲಿ ಒಂದೇ ಮಗುಗೆ ಅಲ್ಲಿ ಹೇಳ್ತಾ ಇಲ್ಲ, ದೆಮ್ ಸೆಲ್ವ್ಸ್, ಅವರಲ್ಲಿ ಅಂದ್ರೆ ಅಲ್ಲಿ ಇಬ್ರು, ಈಚ್ ಅದರ್ ಇಬ್ರು ಸಹ ಏನ್ ಮಾಡ್ತಾ ಇದಾರೆ, ತಮ್ಮ ಮಾಹಿತಿಯನ್ನ ಹಂಚ್ಕೊಳ್ತಾ ಇದಾರೆ. ಹಂಚ್ಕೊಳ್ತಾ ಇರುವಾಗ ಏನಾಗುತ್ತೆ, ಸಂವಹನ ಕೌಶಲ್ಯ ಏರ್ಪಡ್ತಾ ಹೋಗುತ್ತೆ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಲಿಟರೇಚರ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ದ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್ ಬಿಕಾಸ್ ಅಂತ ಇದೆ. ಲಿಟರೇಚರ್ ಮೀನ್ಸ್ ಸಾಹಿತ್ಯವನ್ನು ಸಹ ಈ ಭಾಷಾ ಒಂದು ತರಗತಿಯಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ಏಕೆ ಅಂತ ಕೇಳಿದ್ದಾರೆ. ಸೊ ಯಾಕೆ ಅಳವಡಿಸ್ಕೋಬೇಕು? ಇಟ್ ಹೆಲ್ಪ್ಸ್ ಲರ್ನರ್ಸ್ ಟು ಬಿ ಬಡ್ಡಿಂಗ್ ರೈಟರ್ಸ್. ಸೊ ಇದು ಕಲಿಯುವವರಿಗೆ ಏನು ಸ್ಟಾರ್ಟಿಂಗ್ ಅಲ್ಲೇ ಅವರು ಪ್ರಾರಂಭದಲ್ಲಿ ಏನಾಗ್ತಾ ಹೋಗುತ್ತೆ, ಸಾಹಿತ್ಯನ ಬರೆಯೋಕೆ ಸ್ವಲ್ಪ ಸಹಾಯ ಮಾಡ್ತಾ ಹೋಗುತ್ತೆ ಅನ್ನುವಂಥದ್ದು. ಇಟ್ ಗಿವ್ಸ್ ಎಕ್ಸ್ಪೋಜರ್ ಟು ಡಿಫರೆಂಟ್ ಗ್ರಾಮ್ಯಾಟಿಕಲ್ ಫಾರ್ಮ್ಸ್ ಅಂಡ್ ಸ್ಟ್ರಕ್ಚರ್ಸ್ ಅಂತ ಇದೆ. ಸೊ ಏನಿದೆ, ಇದು ವಿವಿಧ ವ್ಯಾಕರಣ ರೂಪಗಳು. ಇಟ್ ಗಿವ್ಸ್ ಎಕ್ಸ್ಪೋಜರ್ ಟು ಡಿಫರೆಂಟ್ ಗ್ರಾಮ್ಯಾಟಿಕಲ್ ಫಾರ್ಮ್ಸ್, ವಿವಿಧ ವ್ಯಾಕರಣ ರೂಪಗಳು ಮತ್ತೆ ಸ್ಟ್ರಕ್ಚರ್ಸ್ ಮತ್ತೆ ರಚನೆಗಳಿಗೆ ಒಡ್ಡಿಕೊಳ್ಳಲು ಸಹಾಯ ಆಗುತ್ತೆ. ಸೊ ನಮಗೆ ಸಾಹಿತ್ಯದಲ್ಲಿ ವಿವಿಧ ರೀತಿಯ ರೂಪಗಳು ಬರ್ತಾ ಹೋಗ್ತವೆ, ಅವುಗಳಿಗೆಲ್ಲವೂ ಒಡ್ಡಿಕೊಳ್ಳಲು ಸಹಾಯ ಆಗ್ತಾ ಹೋಗುತ್ತಾ. ಅಥವಾ ಇಟ್ ಡೆವಲಪ್ಸ್ ಮಾರಲ್ ವ್ಯಾಲ್ಯೂಸ್ ಅಮಾಂಗ್ ದ ಲರ್ನರ್ಸ್. ಸೊ ಇದು ಕಲಿಯುವವರಲ್ಲಿ ನೈತಿಕ ಮೌಲ್ಯಗಳನ್ನ ಬೆಳೆಸುತ್ತದೆ ಅಂತ ಕೇಳಿದ್ದಾರೆ. ಸೊ ಇಟ್ ಡೆವಲಪ್ಸ್ ದ ಮಾರಲ್ ವ್ಯಾಲ್ಯೂಸ್ ಅಮಾಂಗ್ ದ ಲರ್ನರ್ಸ್. ಓಕೆ, ನೆಕ್ಸ್ಟ್, ಇಟ್ ಎಕ್ಸ್ಪೋಸಸ್ ದೆಮ್ ಟು ಡಿಫರೆಂಟ್ ಜನರ್ಸ್, ಕಲ್ಚರ್ಸ್ ಅಂಡ್ ಸೋಷಿಯಲ್ ಇಶ್ಯೂಸ್ ಅಂತ ಇದೆ. ಸೊ ಇದು ಅವರನ್ನ ವಿವಿಧ ಪ್ರಕಾರಗಳು, ಜನರ್ಸ್ ಮೀನ್ಸ್ ವಿವಿಧ ಪ್ರಕಾರಗಳು, ವಿವಿಧ ಸಂಸ್ಕೃತಿಗಳು, ವಿವಿಧ ಸಾಮಾಜಿಕ ಸಮಸ್ಯೆಗಳನ್ನ ಅವ್ರ ಮುಂದೆ ಒಡ್ಡುತ್ತೆ ಅಂತ ಕೇಳಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ರೈಟ್. ಯಾವ್ದಾದ್ರು ಒಂದು ಸಾಹಿತ್ಯವನ್ನ ತಿಳಿಸ್ತಾ ಇದೀವಿ ಅಂತಂದ್ರೆ ಆ ಕಾಲದಲ್ಲಿ ಆ ಸಾಹಿತ್ಯ ಹೇಗಿತ್ತು, ಅಲ್ಲಿನ ಸಾಹಿತ್ಯ ಹೇಗಿತ್ತು, ಅಲ್ಲಿನ ಒಂದು ಸಂಸ್ಕೃತಿ ಹೇಗಿತ್ತು, ಆಗಿದ್ದಂತ ಸಾಮಾಜಿಕ ಪಿಡುಗುಗಳು ಯಾವುವು, ಅದನ್ನ ಹೇಗೆ ಹೋಗಲಾಡಿಸಿದ್ರು ಅನ್ನೋದ್ರ ಮಾಹಿತಿ ಎಲ್ಲ ನಮ್ಗೆ ಎಲ್ಲಿ ಸಿಗುತ್ತೆ, ಈ ಭಾಷಾ ತರಗತಿಯಲ್ಲಿ ನಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಅದರಿಂದ ಈ ಭಾಷೆಯ ಸಂದರ್ಭದಲ್ಲಿ, ಭಾಷೆ ಬೋಧನೆ ಸಂದರ್ಭದಲ್ಲಿ ಸಾಹಿತ್ಯವನ್ನು ಅಳವಡಿಸಿಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆ, ಎ ಟೀಚರ್ ಮೇಕ್ಸ್ ಅವರ್ ಲರ್ನರ್ಸ್ ರೆಸ್ಪಾಂಡ್ ಟು ಅವರ್ ಆಕ್ಷನ್ ಅಂಡ್ ಸ್ಪೀಚ್ ಓನ್ಲಿ ಬೈ ಬಾಡಿಲಿ ಮೂವ್ಮೆಂಟ್ಸ್. ವಾಟ್ ಈಸ್ ದಿಸ್ ನೌನ್ ಆಸ್? ಎ ಟೀಚರ್ ಮೇಕ್ ಅವರ್ ಲರ್ನರ್ಸ್. ಸೊ ಇಲ್ಲಿ ಒಬ್ಬ ಶಿಕ್ಷಕರು ಏನ್ ಮಾಡ್ತಾ ಇದ್ದಾರೆ, ಸೊ ಅವರು ಲರ್ನರ್ಸ್ ರೆಸ್ಪಾಂಡ್ ಟು ಅವರ್ ಆಕ್ಷನ್ಸ್. ಸೊ ಟೀಚರ್ ಏನ್ ಆಕ್ಷನ್ಸ್ ಮಾಡ್ತಾರೆ ಅದಕ್ಕೆ ಅವ್ರು ರೆಸ್ಪಾನ್ಸ್ ಮಾಡ್ಬೇಕು. ಅಂಡ್ ಸ್ಪೀಚ್ ಓನ್ಲಿ ಬೈ ಬಾಡಿಲಿ ಮೂವ್ಮೆಂಟ್ಸ್. ಸೊ ಅವ್ರು ಹೇಳುವಂತದ್ದು ಏನ್ ರೆಸ್ಪಾನ್ಸ್ ಬರ್ತಾರೋ ಅದನ್ನ ಅವರು ಆ ಬಾಡಿ ಮೂವ್ಮೆಂಟ್ಸ್ ಅಲ್ಲೇ ತೋರಿಸ್ಬೇಕು. ವಾಟ್ ಈಸ್ ದಿಸ್ ನೌನ್ ಆಸ್ ಅಂತ ಕೇಳಿದ್ದಾರೆ. ಶಿಕ್ಷಕರು ತಮ್ಮ ಕಲಿಯುವವರು ತಮ್ಮ ಕ್ರಿಯೆಗಳನ್ನ ಮಾತಿನ ಬದಲಿಗೆ ಏನ್ ಮಾಡ್ತಾ ಇದ್ದಾರೆ, ದೈಹಿಕ ಚಲನೆಗಳ ಮೂಲಕ ಪ್ರತಿಕ್ರಿಯಿಸುವಂತೆ ಹೇಳ್ತಾ ಇದ್ದಾರೆ. ಸೊ ಇದು ನಮಗೆ ಏನನ್ನ ಸೂಚಿಸ್ತಾ ಹೋಗುತ್ತೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನಮಗೆ ಏನ್ ಆನ್ಸರ್ ಆಗ್ತಾ ಹೋಗುತ್ತೆ? ಸೊ ನಮ್ಗೆ ಇಲ್ಲಿ ಮೊದಲೇದೇನಿದೆ, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ಸೊ ನಮ್ಗೆ ಸಂಪೂರ್ಣ ದೈಹಿಕ ಪ್ರತಿಕ್ರಿಯೆ. ಸೊ TPR ಅಂತಾನು ಇದನ್ನ ಶಾರ್ಟ್ ಕಟ್ ಆಗಿ ಕರಿತೀವಿ. ಸೊ ಇದರ ಫುಲ್ ಫಾರ್ಮ್ ನಿಮ್ಗೆ ಚೆನ್ನಾಗಿ ನೆನಪಿರ್ಲಿ. TPR ಅಂತಂದ್ರೆ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್, ಸಂಪೂರ್ಣ ದೈಹಿಕ ಪ್ರತಿಕ್ರಿಯೆನ. ನೆಕ್ಸ್ಟ್, ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್, TBLT ಅಂತ ಕರಿತೀವಿ. ಇದು ಸಹ ಫುಲ್ ಫಾರ್ಮ್ TBLT, ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್. ಸೊ ಇದರರ್ಥ ಕಾರ್ಯಗಳ ಆಧಾರಿತ ಭಾಷಾ ಬೋಧನೆನ
ಕಮ್ಯುನಿಕೇಟಿವ್ ಅಪ್ರೋಚ್ ಮೀನ್ಸ್ ಸಂವಹನ ವಿಧಾನನ. ಸೊ ಇದನ್ನು ಸಹ ಬಹಳಷ್ಟು ಸಲ CA ಅಂತ ಕೇಳ್ತಾರೆ, ಕಮ್ಯುನಿಕೇಟಿವ್ ಅಪ್ರೋಚ್ ಅಂತ ಕೇಳೋದಿಲ್ಲ. ಸೊ CA ಅಂತ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಪ್ಲೇ ವೇ ಮೆಥಡ್ ಅಂತ ಕೇಳ್ತಾ ಇದಾರೆ. ಸೊ ಮೀನ್ಸ್ ಆಟದ ವಿಧಾನ ಅಂತ ಕೇಳ್ತಾ ಇದಾರೆ. ಸೊ ಇಲ್ಲಿ ಅವ್ರು ಆಟ ಆಡ್ತಿದಾರ, ಟೀಚರ್ ಮೇಕರ್ ಲರ್ನರ್ಸ್ ಟು ರೆಸ್ಪಾಂಡ್ ಆರ್ ಆಕ್ಷನ್ಸ್, ಅವರು ಒಂದು ಆಕ್ಷನ್ಸ್ ಅನ್ನು ಮಾಡ್ತಾ ಇದಾರೆ. ಅಂಡ್ ಸ್ಪೀಚ್ ಓನ್ಲಿ ಬೈ ದ ಬಾಡಿಲಿ ಮೂವ್ಮೆಂಟ್. ಸೊ ಅಲ್ಲಿ ಏನ್ ಮಾಡ್ತಿದ್ದಾರೆ, ಅವರು ಫಿಸಿಕಲಿ ರೆಸ್ಪಾನ್ಸ್ ಮಾಡ್ತಾ ಇರ್ತಾರೆ. ಸೊ ಸಂಪೂರ್ಣ ದೈಹಿಕ ಪ್ರತಿಕ್ರಿಯೆ, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ. ಮುಂದಿನ ಪ್ರಶ್ನೆ ನಮಗೆ 109ನೇ ಪ್ರಶ್ನೆ ಇದಾಗಿದೆ. ಓಕೆ, ಇನ್ನೇ ಲ್ಯಾಂಗ್ವೇಜ್ ಕ್ಲಾಸ್ ಸ್ಟೂಡೆಂಟ್ಸ್ ಆರ್ ಮೆಮೊರೈಸಿಂಗ್ ದ ಡೈಲಾಗ್ಸ್ ಥ್ರೂ ಡ್ರಿಲ್ಸ್ ಅಂಡ್ ಪ್ರಾಕ್ಟೀಸ್ ಅಂಡ್ ದ ಟೀಚರ್ ಈಸ್ ಕರೆಕ್ಟಿಂಗ್ ದೇರ್ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ಸ್ ಇಮಿಡಿಯೇಟ್ಲಿ. They are practicing the dialogues in chorus. The teacher is following the direct method, natural method, audiolingual method, CLT method ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದ ಏನಾಗ್ತಾ ಇದೆ, ಒಂದು ಭಾಷಾ ತರಗತಿಯಲ್ಲಿ ವಿದ್ಯಾರ್ಥಿಗಳು ಅಭ್ಯಾಸದ ಮೂಲಕ ಅಥವಾ ಜ್ಞಾಪಕ ಮಾಡ್ಕೊಳ್ಳೋದಕ್ಕೆ ಮುಖಾಂತರ ಅವ್ರು ಏನ್ ಮಾಡ್ತಾ ಇದಾರೆ, ಕೆಲವೊಂದಿಷ್ಟು ಡೈಲಾಗ್ಸ್ ಮೀನ್ಸ್ ಸಂಭಾಷಣೆಗಳನ್ನ ನೆನಪಿಟ್ಕೊಳ್ತಾ ಇದ್ದಾರೆ. ಸೊ ಅವಾಗ ಆದ್ರೆ ಅದ್ರ ಜೊತೆಗೆ ಏನ್ ಮಾಡ್ತಾ ಇದಾರೆ, ಅಲ್ಲಿರುವಂತ ಶಿಕ್ಷಕರು ತಕ್ಷಣವೇ ಅದನ್ನ ಉಚ್ಚಾರಣೆ ಮಾಡಿಸ್ತಾ ಇದಾರೆ. ಉಚ್ಚಾರಣೆ ಮಾಡಿ ತಪ್ಪುಗಳೇನಿದ್ರು ಅದನ್ನೇ ಅಲ್ಲೇ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ದ ಟೀಚರ್ ಈಸ್ ಕರೆಕ್ಟಿಂಗ್ ದೇರ್ ಪ್ರೊನೌನ್ಸಿಯೇಷನ್. ಸೊ ಉಚ್ಚಾರಣೆಗಳನ್ನ ಸರಿ ಮಾಡ್ತಾ ಇದ್ದಾರೆ, ಆ ತಪ್ಪುಗಳನ್ನ ತಕ್ಷಣ ತಿದ್ದುತ್ತಾ ಇದ್ದಾರೆ. ದೇ ಆರ್ ಪ್ರಾಕ್ಟೀಸಿಂಗ್ ದ ಡೈಲಾಗ್ಸ್ ಇನ್ ಕೋರಸ್. ದ ಟೀಚರ್ ಇಸ್ ಫಾಲೋವಿಂಗ್. ಸೊ ಅವರು ಒಂದು ಕೋರಸ್ ಆಗಿ ಏನ್ ಮಾಡ್ತಾ ಇದಾರೆ, ಆ ಒಂದು ಸಂಭಾಷಣೆಗಳನ್ನ ಕಲಿತಾ ಹೋಗ್ತಾ ಇದಾರೆ. ಹಾಗಾದ್ರೆ ಶಿಕ್ಷಕರು ಇಲ್ಲಿ ಯಾವ ಮೆಥಡ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಯಾವ್ದಾಗ್ತಾ ಹೋಗುತ್ತೆ, ಇದಕ್ಕೆ ಸಂಬಂಧಿಸಿದಂತೆ ಆಡಿಯೋ ಲಿಂಗ್ವೆಲ್ ಮೆಥಡ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಭಾಷೆಗೆ ಸಂಬಂಧಿಸಿದ ಒಂದು ವಿಧಾನ ಇದು ಆಡಿಯೋ ಲಿಂಗ್ವೆಲ್ ಮೆಥಡ್ ಅಂತ. ಸೊ ಮಾತನಾಡುವುದರ ಮುಖಾಂತರ ಸೊ ಅವರಿಗೆ ಏನ್ ಮಾಡ್ತಾರೆ, ಅವುಗಳ ತಪ್ಪುಗಳು ಏನು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಉಚ್ಚಾರಣೆಗಾದಾಗ ಆ ತಪ್ಪುಗಳನ್ನ ಯಾವ ರೀತಿಯಾಗಿ ಮಾಡಬಾರ್ದು ಎನ್ನುವಂಥದ್ದನ್ನ ಇಲ್ಲಿ ಪ್ರಮುಖ ಉದ್ದೇಶ ಆಗಿರುತ್ತೆ ಅಷ್ಟೇ. ಸೊ ಮಾತನಾಡುವಿಕೆಗೆ ಸಂಬಂಧಿಸಿರುವಂಥದ್ದು, ಸೊ ಸ್ಪೀಕಿಂಗ್ಗೆ ಸಂಬಂಧಿಸಿರುವಂತ ಒಂದು ಮೆಥಡ್ ಇದು. ಸೊ ನಮಗೆ LSRW ಅಂತ ಬರ್ತಾ ಹೋಗುತ್ತೆ. ಆ LSRW ದಲ್ಲಿ ಸೊ ಸ್ಪೀಕಿಂಗ್ ಅಲ್ಲಿ ಬಂಡ್ರಲ್ಲಿ ಬರುವಂತ ಒಂದು ಮೆಥಡ್ ಇದು ಆಡಿಯೋ ಲಿಂಗ್ವೆಲ್ ಮೆಥಡ್ ಅಂತ. ನೆಕ್ಸ್ಟ್ ದ ಓರಲ್ ಎರರ್ ಆಫ್ ದ ಸ್ಟೂಡೆಂಟ್ಸ್ ಕ್ಯಾನ್ ಬಿ ಬೆಸ್ಟ್ ಕರೆಕ್ಟೆಡ್ ಇಫ್ ದ ಟೀಚರ್ ಅಂತ ಇದೆ. ಸೊ ಶಿಕ್ಷಕರು ವಿದ್ಯಾರ್ಥಿಗಳು, ಸೊ ಟೀಚರ್, ದ ಓರಲ್ ಎರರ್ಸ್ ಆಫ್ ದ ಸ್ಟೂಡೆಂಟ್ಸ್ ಕ್ಯಾನ್ ಬಿ ಬೆಸ್ಟ್ ಕರೆಕ್ಟೆಡ್. ಸೊ ಓರಲ್ ಎರರ್ಸ್ ಅಂತಂದ್ರೆ ಏನು, ಮೌಖಿಕ ದೋಷಗಳನ್ನ, ಯಾರ ಮೌಖಿಕ ದೋಷಗಳನ್ನ, ವಿದ್ಯಾರ್ಥಿಗಳ ಮೌಖಿಕ ದೋಷಗಳನ್ನ ಶಿಕ್ಷಕರು ಯಾವ ಒಂದು ವಿಧಾನದ ಮೂಲಕ ಉತ್ತಮವಾಗಿ ಸರಿಪಡಿಸಬಹುದು, ಬೆಸ್ಟ್ ಕರೆಕ್ಟೆಡ್ ಇಫ್ ದ ಟೀಚರ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಏನಾಗ್ತಾ ಹೋಗುತ್ತೆ, ಆಪ್ಷನ್ ಒಂದಿದೆ, ಕರೆಕ್ಟ್ ಆನ್ ಎರರ್ ಡೈರೆಕ್ಟ್ಲಿ ಆಫ್ಟರ್ ದ ಸ್ಟೂಡೆಂಟ್ ಹ್ಯಾಸ್ ಮೇಡ್ ದ ಎರರ್ ಅಂತ ಇದೆ. ವಿದ್ಯಾರ್ಥಿಯು ದೋಷಗಳನ್ನ ಮಾಡಿದ ತಕ್ಷಣ ಶಿಕ್ಷಕರು ಅದನ್ನ ನೇರವಾಗಿ ಸರಿಪಡಿಸೋದ್ರಿಂದ ಏನಾಗ್ತಾ ಹೋಗುತ್ತೆ, ಸೊ ಇದೊಂದು ಬೆಸ್ಟ್ ಮೆಥಡ್ ಆಗ್ತಾ ಹೋಗುತ್ತೆ ಅಂತ ಕೇಳ್ತಾರೆ. ನೋಡಿ, ಇದು ಆಲ್ಮೋಸ್ಟ್ ಆನ್ಸರ್ ಆಗ್ಬೋದು, 75% ಅಥವಾ 100% ಆನ್ಸರ್ ಆಗಬಹುದು. ಯಾಕೆ, ಕರೆಕ್ಟ್ಸ್ ಆನ್ ಎರರ್ ಡೈರೆಕ್ಟ್ಲಿ ಆಫ್ಟರ್ ದ ಸ್ಟೂಡೆಂಟ್ ಹ್ಯಾಸ್ ಮೇಡ್ ದ ಎರರ್ ಅಂತ ಇದೆ. ಸೊ ಮಗುವನ್ನ ಅಲ್ಲೇ ನಾವು ಸರಿಪಡಿಸುವಂತ ತುಂಬಾ ಉತ್ತಮ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಪಾಯಿಂಟ್ ಔಟ್ ದ ಎರರ್ ಇನ್ ದ ಜನರಲ್ ಅಂಡ್ ಲೆಟ್ಸ್ ದ ಸ್ಟೂಡೆಂಟ್ ಟ್ರೈ ಟು ಕರೆಕ್ಟ್ ದ ಹಿಮ್ಸೆಲ್ಫ್ ಫಸ್ಟ್ ಅಂತ ಇದೆ. ಸೊ ಶಿಕ್ಷಕರು ಸಾಮಾನ್ಯವಾಗಿ ಅವನ ತಪ್ಪುಗಳೇನಿದೆವೋ, ಅವ ಎರರ್ಸ್ ಏನಿದಾವೋ ಅವುಗಳನ್ನ ಸೂಚಿಸಿ ವಿದ್ಯಾರ್ಥಿಯನ್ನ ಏನ್ ಮಾಡ್ಬೇಕು, ಸರಿ ನಿನ್ನ ನಾನು ಏನು ಬದಲಾವಣೆ ಮಾಡಕ್ ಹೋಗೋದಿಲ್ಲ, ಮೊದಲಿಗೆ ನೀನೇನ್ ತಪ್ಪು ಮಾಡ್ತಾ ನೀನ್ ತಿಳ್ಕೋ ಅನ್ನೋಂತ ಹೇಳುವಂಥದ್ದು ತುಂಬಾ ಉತ್ತಮ ಆಗುತ್ತೆ. ಸರ್ ಹಾಗಾದ್ರೆ ಈ ಮೆಥಡ್ ಯಾಕೆ ಆಗೋದಿಲ್ಲ? ಫಾರ್ ಎಕ್ಸಾಂಪಲ್, ಈಗ ಕರೆಕ್ಟ್ಸ್ ಆನ್ ಎರರ್ ಡೈರೆಕ್ಟ್ಲಿ, ಸೊ ನೀವು ಎರರ್ ಅನ್ನ ಅವ್ರಿಗೆ ನೇರವಾಗಿ ಹೇಳಿದಿರ ಅಂತಂದ್ರೆ ಅವರ ಸಹಪಾಠಿಗಳ ಮುಂದೆ ಅವರಿಗೆ ಒಂಥರ ಡಿಮೋಟಿವೇಶನ್ ಮಾಡ್ದಂಗ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ಸೊ ಅವರಿಗೆ ಆ ತಪ್ಪುಗಳನ್ನ, ಸೊ ನೋಡಿ ಇದಕ್ಕಿಂತ ಇದು ಬೆಸ್ಟ್ ಆಪ್ಷನ್ ಇದೆ. ಬಟ್ ಇನ್ನ ಯಾವ್ದಾದ್ರು ಆಪ್ಷನ್ ಇದೆಯಾ, ಸೊ ಅದನ್ನು ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಇದು ಪಾಯಿಂಟ್ಸ್ ಔಟ್ ದ ಎರರ್. ಸೊ ನೀನ್ ಎಲ್ಲಿ ತಪ್ಪುಗಳು ಮಾಡ್ತಾ ಇದೆಯೋ ನಿನ್ನಷ್ಟು ನೀನೇ ಅದನ್ನ ತಿಳ್ಕೋಬೇಕು, ಮೊದಲಿಗೆ ನೀನ್ ತಿಳ್ಕೋ, ಅದಾದ್ಮೇಲೆ ನಾನು ನಿಮ್ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಹೇಳುವಂಥದ್ದು ತುಂಬಾ ಉತ್ತಮವಾದ ವಿಧಾನ ಆಗುತ್ತೆ. ಇಗ್ನೋರ್ ದ ಎರರ್ಸ್, ಸೊ ನಮಗೆ ಕಂಪ್ಲೀಟ್ಲಿ ನೆಗೆಟಿವ್ ವರ್ಡ್ ಆಯ್ತು. ಆಸ್ಕ್ ಅದರ್ ಸ್ಟೂಡೆಂಟ್ಸ್ ಟು ಹೆಲ್ಪ್ ಹಿಮ್ ಆಸ್ ದ ಪೀರ್ ಟ್ಯೂಟರಿಂಗ್ ಈಸ್ ಮಸ್ಟ್ ಇನ್ ಸ್ಕೂಲ್ಸ್. ಸೊ ಅಲ್ಲಿರುವಂತಹ ಸಹವರ್ತಿಗಳು ಹೇಳುವಂಥದ್ದು, ಸೊ ನೀವು ಅವನಿಗೆ ಹೇಳ್ಕೊಡಿ. ಸೊ ಹೇಳ್ಕೊಡುವಂಥದ್ದು ಒಂದು ಉತ್ತಮ ವಿಧಾನವೇ. ಸಹವರ್ತಿ ಬೋಧನೆ ಶಾಲೆಗಳಲ್ಲಿ ಕಡ್ಡಾಯವಾಗಿರೋದ್ರಿಂದ ಶಿಕ್ಷಕರು ಇತರ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಕೇಳ್ತಾ ಇದ್ದಾರೆ. ಇದು ಬೆಸ್ಟ್ ಮೆಥಡ್ ಅಂತಂದ್ರೆ ಇದು ಬೆಸ್ಟ್ ಮೆಥಡ್ ಅಲ್ಲ. ಯಾಕೆ, ಯಾವಾಗ್ಲೂ ಅಷ್ಟೇ ಒಂದು ಮಗುವಿನ ಎರರ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗಿರುವಂತವರು ಯಾರಾಗ್ತಾ ಹೋಗ್ತಾರೆ, ಟೀಚರ್ ಆಗ್ಬೇಕು. ಓಕೆನಾ, ಮಕ್ಕಳೊಂದಿಗೆ ಅದು ತಪ್ಪುಗಳನ್ನು ತಿಳಿತಾ ಹೋಗ್ಬಾರ್ದು. ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಆಸ್ ಎ ಪೇರ್ ಆಕ್ಟಿವಿಟಿ ದ ಟೀಚರ್ ಗಿವ್ಸ್ ಅವರ್ ಲರ್ನರ್ಸ್ ಆಲ್ಮೋಸ್ಟ್ ದ ಸೇಮ್ ಪಿಕ್ಚರ್ ಅಂಡ್ ಆಸ್ಕ್ ದೆಮ್ ಟು ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದ ಟೂ ಸ್ಟೂಡೆಂಟ್ಸ್. Ask each other questions to discover how the two pictures are different. This can be
ಎ ಪೇರ್ ಆಕ್ಟಿವಿಟಿ. ಸೊ ಎ ಪೇರ್ ಆಕ್ಟಿವಿಟಿ ಮೀನ್ಸ್ ಈಗ ಇಬ್ಬರು ಮಕ್ಕಳನ್ನ ಜೋಡಿ ಚಟುವಟಿಕೆ ಅಂತ ಕರಿತಾ ಹೋಗ್ತೀವಿ. ಸೊ ಇಬ್ಬರು ಮಕ್ಕಳನ್ನ ಜೋಡಿಯಾಗಿ ನಿಲ್ಲಿಸಿ ದ ಟೀಚರ್ ಗಿವ್ಸ್ ಅವರ್ ಲರ್ನರ್ಸ್ ಆಲ್ಮೋಸ್ಟ್ ದ ಸೇಮ್ ಪಿಕ್ಚರ್, ಒಂದೇ ರೀತಿಯಾದಂತಹ ಒಂದು ಚಿತ್ರವನ್ನ ಇಬ್ಬರು ಮಕ್ಕಳಿಗೆ ಕೊಡ್ತಾರೆ. ಅವರಿಗೆ ಮತ್ತೆ ಕೇಳ್ತಾ ಇದ್ದಾರೆ ಆಸ್ಕ್ ದೆಮ್ ಟು ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದ ಟೂ ಸ್ಟೂಡೆಂಟ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಏನ್ ಮಾಡ್ತಾ ಇದ್ದಾರೆ, ಎರಡು ಚಿತ್ರಗಳು ಹೇಗೆ ವಿಭಿನ್ನವಾಗಿವೆ ಎಂಬುದನ್ನ ಕಂಡುಹಿಡಿಯಲು ಏನ್ ಮಾಡ್ತಾ ಇದ್ದಾರೆ, ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಕ್ವಶನ್ಸ್ ಟು ಡಿಸ್ಕವರ್ ಹೌ ದ ಟೂ ಪಿಕ್ಚರ್ಸ್ ಆರ್ ಡಿಫರೆಂಟ್. ದಿಸ್ ಕ್ಯಾನ್ ಬಿ, ಇದು ಎಂತಹ ಆಕ್ಟಿವಿಟಿ ಆಗುತ್ತೆ, ಇದು ಎಂತಹ ಒಂದು ಚಟುವಟಿಕೆ ಆಗುತ್ತೆ, ಗ್ರಾಮರ್ ಚಟುವಟಿಕೆ ಆಗುತ್ತಾ, ಮಾತನಾಡುವ ಚಟುವಟಿಕೆ ಆಗುತ್ತಾ, ಕ್ಲೋಸ್ಡ್ ಬೇಸ್ಡ್ ಆಕ್ಟಿವಿಟಿ CBA. ಸೊ ಇದು ಕ್ಲೋಸ್ ಬೇಸ್ಡ್ ಮೀನ್ಸ್ ಕ್ಲೋಸ್ಡ್ ಆಧಾರಿತ ಚಟುವಟಿಕೆ ಆಗ್ತಾ ಹೋಗುತ್ತಾ ಅಥವಾ ಕ್ರಾಸ್ ವರ್ಡ್ ಚಟುವಟಿಕೆ ಆಗ್ತಾ ಹೋಗುತ್ತಾ. ಸೊ ಅದಾದ್ರೂ ಅಲ್ಲಿ ಕ್ರಾಸ್ ಜಿಗ್ಜಾಗ್ ವರ್ಡ್ಸ್ ನ ಕೇಳ್ತಾ ಇದಾರ ಅಂತ. ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತದ್ದು, ಕ್ವಶನ್ ಅನ್ನ ಕೇಳ್ತಿದ್ದಾರೆ ಅಂತಂತಂದ್ರೆ ಮಕ್ಕಳು ಏನ್ ಮಾಡ್ತಾರೆ, ಅದಕ್ಕೆ ಉತ್ತರಿಸ್ತಾರೆ, ಸರಿನೋ ತಪ್ಪು ಅದನ್ನ ಉತ್ತರಿಸಿದಾಗ ಅದು ಯಾವ ವಿಧಾನಕ್ಕೆ, ಯಾವ ಆಕ್ಟಿವಿಟಿಗೆ ಸೇರುತ್ತೆ ಅಂತಂದ್ರೆ ಅದು ಸ್ಪೀಕಿಂಗ್ ಆಕ್ಟಿವಿಟಿಗೆ ಸೇರ್ತಾ ಹೋಗುತ್ತೆ, ಮಾತನಾಡುವ ಚಟುವಟಿಕೆಗೆ ಇದು ಸಂಬಂಧಪಟ್ಟಿರುತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಎ ಸ್ಟೂಡೆಂಟ್ ಆಫ್ ಕ್ಲಾಸ್ 4th ಈಸ್ ಹ್ಯಾವಿಂಗ್ ಸಮ್ ಪ್ರಾಬ್ಲಮ್ ಇನ್ ರೈಟಿಂಗ್, ಶಿ ಮೇ ಹ್ಯಾವ್. ಸೊ ನಮಗೆ ಬರಹದಲ್ಲಿ ತೊಂದರೆ ಇದ್ರೆ ಅದನ್ನ ಏನ್ ಕರಿತೀವಿ ಅಂತ ಕೇಳಿದ್ದಾರೆ. ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಫೇಸಿಯಾ, ಡಿಸ್ಕ್ಯಾಲಕ್ಲಿಯಾ ಅಂತ ಇದೆ. ಸೊ ನಮಗೆ ಈಸಿಯಾಗಿ ನಾವು ಅದನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಡಿಸ್ಗ್ರಾಫಿಯಾ, ಗ್ರಾಫ್ ನೋಡಿ, ಗ್ರಾಫ್ ಅಂತ ಬಂದ್ರೆ ಗ್ರಾಫ್ ಅಲ್ಲಿ ನಾವೇನ್ ಬರಿತೀವಿ, ಬರವಣಿಗೆಯನ್ನ ಮಾಡ್ತೀವಿ. ಸೊ ಹಾಗಾದ್ರೆ ಡಿಸ್ಗ್ರಾಫಿಯಾ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಡಿಸ್ಕ್ಯಾಲಕ್ಲಿಯಾ ಮೀನ್ಸ್ ಇದನ್ನ ನಾವು ಗಣಿತದಲ್ಲಿ ಬಳಸ್ತಾ ಹೋಗ್ತೀವಿ, ಗಣಿತ ತೊಂದರೆಗಳು ಬಂದ್ರೆ ಇದನ್ನ ಬಳಸ್ತಾ ಹೋಗ್ತೀವಿ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆ, ಇಟ್ ಸ್ಪೆಸಿಫೈಸ್ ದ ರೂಲ್ಸ್ ವಿಚ್ ಗವರ್ನ್ ದ ಅರೇಂಜ್ಮೆಂಟ್ ಆಫ್ ವರ್ಡ್ಸ್ ಇಂಟು ಪ್ಯಾರಾಸ್, ಕ್ಲಾಸಸ್ ಅಂಡ್ ಸೆಂಟೆನ್ಸಸ್ ಅಂತ ಇದೆ. ಸೊ ಇದರ ಅರ್ಥ ಏನು? ಸೊ ಇಲ್ಲಿ ಇದು ಇಟ್ ಸ್ಪೆಸಿಫೈಸ್, ಇದು ಏನ್ ಮಾಡುತ್ತೆ, ನಿರ್ದಿಷ್ಟಪಡಿಸುತ್ತೆ ಯಾವ್ದನ್ನ, ರೂಲ್ಸ್ ವಿಚ್ ಗವರ್ನ್ ದ ಅರೇಂಜ್ಮೆಂಟ್ ಆಫ್ ವರ್ಡ್ಸ್ ಇಂಟು ಪ್ಯಾರಾಸ್, ಕ್ಲಾಸಸ್ ಅಂಡ್ ಸೆಂಟೆನ್ಸಸ್ ಅಂತ ಇದೆ. ಇದು ಪದಗಳನ್ನ ಮತ್ತೆ ನುಡಿಗಟ್ಟುಗಳನ್ನ ಮತ್ತೆ ಷರತ್ತುಗಳನ್ನ, ವಾಕ್ಯಗಳನ್ನ ಜೋಡಿಸುವ ನಿಯಮಗಳನ್ನ ಇದು ನಿರ್ವಹಣೆ ಮಾಡ್ತಾ ಹೋಗುತ್ತೆ. ಯಾವ್ದಾದ್ರು ಒಂದು ಪದ ಅಥವಾ ಕೆಲವೊಂದಿಷ್ಟು ಪದಗಳು ಕೊಟ್ಟಿದ್ದಾರೆ, ಆ ಪದದಿಂದ ಒಂದು ಸೆಂಟೆನ್ಸ್ ಮಾಡಬೇಕು ಅಥವಾ ಆ ಸೆಂಟೆನ್ಸ್ ಅನ್ನ ಒಂದು ಪ್ಯಾರಾಗ್ರಾಫ್ ಮಾಡಬೇಕು. ಸೊ ಈ ರೀತಿಯಾಗಿ ಪ್ಯಾರಾಗ್ರಾಫ್ ಮಾಡಬೇಕು ಅಂತಂದ್ರೆ ಸೊ ನಾವು ಯಾವ ಒಂದು ನಿಯಮಗಳ ಆಧಾರಿತವಾಗಿ ನಾವು ಮಾಡ್ತಾ ಹೋಗ್ತೀವಿ. ಯಾವ್ದು ನಮಗೆ ಆ ನಿಯಮಗಳನ್ನು ತಿಳಿಸ್ಕೊಡುತ್ತೆ, ಸ್ಪೆಸಿಫೈ ಮಾಡುತ್ತೆ, ನಿರ್ದಿಷ್ಟ ಉದ್ದೇಶಗಳಿದೆ ಅಂತ. ನೋಡಿ, ಭಾಷೆಯಲ್ಲಿ ನಮ್ಗೆ ಇದು ಒಂದು ಮೈನ್ ಇಂಪಾರ್ಟೆಂಟ್ ಟಾಪಿಕ್. ಸೊ ಯಾವ್ದಾಗ್ತಾ ಹೋಗುತ್ತೆ, ಸಿಂಟ್ಯಾಕ್ಸ್ ಎನ್ನುವಂಥದ್ದು. ಈ ಸಿಂಟ್ಯಾಕ್ಸ್ ಏನ್ ಮಾಡುತ್ತೆ, ಸಿಂಟ್ಯಾಕ್ಸ್ ಅಂದ್ರೆ ಭಾಷೆಯಲ್ಲಿ ಪದಗಳನ್ನ ಸರಿಯಾಗಿ ಜೋಡಿಸಿ ಅರ್ಥಪೂರ್ಣ ವಾಕ್ಯಗಳನ್ನಾಗಿ ಮಾಡುವಂಥದ್ದು. ಸೊ ಯಾವ್ದನ್ನ ಜೋಡಿಸಿ, ಪದಗಳನ್ನ ಜೋಡಿಸಿ ಅರ್ಥಪೂರ್ಣ ವಾಕ್ಯಗಳನ್ನಾಗಿ ಮಾಡುವಂಥದ್ದು. ಅರ್ಥಪೂರ್ಣ ವಾಕ್ಯಗಳನ್ನ ಪ್ಯಾರಾಗ್ರಾಫ್ ಆಗಿ ಮಾಡುವಂತಹ ಒಂದು ವಿಧಾನ ಯಾವ್ದಾಗಿರುತ್ತೆ ಅಂತಂದ್ರೆ ಅದು ಸಿಂಟ್ಯಾಕ್ಸ್ ಪದ್ಧತಿ ಅಂತ ಕರಿತಾ ಹೋಗ್ತೀವಿ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಒಂದು ಪ್ರಶ್ನೆ ಇಲ್ಲಿದೆ. ಎ ಟೀಚರ್ ಆಫ್ ಕ್ಲಾಸ್ 6th has labeled the classroom objects such as background, door, window, fan, table, chair, etc. in different languages, that is Hindi, English, Urdu, Sanskrit, etc. Here the classroom as a whole ಅಂತ ಇದೆ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, 6ನೇ ತರಗತಿಯಲ್ಲಿ ಸೊ ಶಿಕ್ಷಕರು ಏನ್ ಮಾಡ್ತಾ ಇದ್ದಾರೆ, ಸೊ ವಸ್ತುಗಳಿಗೆ ಎಂದು ಲೇಬಲ್ ಮಾಡ್ತಾ ಇದ್ದಾರೆ. ಸೊ ಟೀಚರ್ ಹ್ಯಾಸ್ ಲೇಬಲ್ಡ್ ದ ಕ್ಲಾಸ್ ರೂಮ್ ಆಬ್ಜೆಕ್ಟ್ಸ್. ಸೊ ತರಗತಿಯಲ್ಲಿರುವಂತ ಕೆಲವೊಂದಿಷ್ಟು ವಸ್ತುಗಳಿಗೆ ಏನ್ ಮಾಡ್ತಾ ಇದ್ದಾರೆ, ಎಲ್ಲಾ ವಸ್ತುಗಳಿಗೆ ಏನ್ ಮಾಡ್ತಾ ಇದ್ದಾರೆ, ಲೇಬಲ್ ಮಾಡ್ತಾ ಇದ್ದಾರೆ. ಸೊ ಈಗ ಲೇಬಲ್ ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸೊ ಅವರು ಬೇರೆ ಬೇರೆ ಭಾಷೆಯಲ್ಲಿ ಸಹ ಲೇಬಲ್ ಮಾಡ್ತಾರೆ. ಯಾವ ಭಾಷೆಯಲ್ಲಿ, ಒಂದು ಹಿಂದಿ, ಮತ್ತೊಂದು ಇಂಗ್ಲಿಷು, ಮತ್ತೊಂದು ಉರ್ದು, ಮತ್ತೊಂದು ಸ್ಯಾನ್ಸ್ಕ್ರಿಟ್ ಅಂತ ಅನ್ಕೊಳ್ಳೋಣ, ಇತ್ಯಾದಿ ಯಾವುದೋ ಒಂದು ಭಾಷೆಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಅವುಗಳು ಯಾವ್ಯಾವು, ಬ್ಲಾಕ್ ಬೋರ್ಡು, ಡೋರು, ವಿಂಡೋ, ಪ್ಯಾನ್, ಟೇಬಲ್, ಚೇರ್ ಇತ್ಯಾದಿಗೆಲ್ಲ ಬೇರೆ ಬೇರೆ ಭಾಷೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ಹೆಸರುಗಳನ್ನ ಕೊಡ್ತಾ ಇದ್ದಾರೆ. ಇಯರ್ ದ ಕ್ಲಾಸ್ ರೂಮ್ ಆಸ್ ಹೋಲ್. ಸೊ ಇಲ್ಲಿ ತರಗತಿ ಏನನ್ನು ತಿಳಿಸ್ಕೊಡ್ತಾ ಹೋಗುತ್ತೆ ಸಂಪೂರ್ಣವಾಗಿ ಅಂತ ಹೇಳಿದ್ದಾರೆ. ಆಪ್ಷನ್ 1 ಏನಿದೆ, ಈಸ್ ಲರ್ನಿಂಗ್ ಥ್ರೂ ದ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಸೊ ಇಲ್ಲಿ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಆಗುತ್ತಾ, ಯಾವುದೇ ರೀತಿಯಾಗಿ ವ್ಯಾಕರಣ ಅಂಶಗಳು ಬರೋದೇ ಇಲ್ಲ. ಸೊ ಆಪ್ಷನ್ 1 ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಈಸ್ ಕ್ರಿಯೇಟಿಂಗ್ ಎ ಲ್ಯಾಂಗ್ವೇಜ್ ಕನ್ಫ್ಯೂಷನ್ ಇನ್ ದ ಸ್ಟೂಡೆಂಟ್ಸ್. ಕನ್ಫ್ಯೂಷನ್ ಮಾಡೋದಕ್ಕ, ಸೊ ಯಾವುದೇ ಒಬ್ಬ ಟೀಚರ್ ಯಾವುದೇ ಒಂದು ವಿಷಯ ತಿಳಿಸ್ಕೊಡ್ತಾರೆ, ಅದು ಕನ್ಫ್ಯೂಷನ್ ಮಾಡ್ಲಿಕ್ಕಲ್ಲ. ಸೊ ಆಪ್ಷನ್ 2 ರಾಂಗ್ ಆಗ್ತದೆ. ಈಸ್ ಫೋಕಸಿಂಗ್ ದ 3 ಲ್ಯಾಂಗ್ವೇಜ್ ಫಾರ್ಮುಲಾ. 3 ಲ್ಯಾಂಗ್ವೇಜ್ ಫಾರ್ಮುಲಾ ಅಂತಂದ್ರೆ ಅವ್ರು ಕೇವಲ 3 ಭಾಷೆಗಳಲ್ಲಿ ಮಾತ್ರ ಕೊಡಬೇಕಿತ್ತು. ಸೊ ಒಂದು ಮಾತೃಭಾಷೆ, ಮತ್ತೊಂದು ಆಂಗ್ಲ, ಮತ್ತೊಂದು ಹಿಂದಿ ಭಾಷೆಯಲ್ಲಿ ಕೊಡಬೇಕಿತ್ತು. ಅವ್ರು ಹಿಂದಿ, ಇಂಗ್ಲಿಷ್ ಮತ್ತೆ ಉರ್ದು ಕೊಟ್ಟು, ಸಾಂಸ್ಕ್ರಿಟ್ ಕೊಟ್ಟು ಇತ್ಯಾದಿ ಅಂತ ಕೊಳ್ತಾ ಇದ್ದಾರೆ. ಇತ್ಯಾದಿ ಮೀನ್ಸ್ ಇನ್ನ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಕಂಪ್ಲೀಟ್ಲಿ ಇದು ಸಹ ರಾಂಗ್ ಆಗ್ತಾ ಹೋಗುತ್ತೆ. ಇಟ್ ಇಸ್ ಎ ರಿಚ್ ರಿಸೋರ್ಸ್ ಫಾರ್ ಪ್ರಮೋಟಿಂಗ್ ದ ಮಲ್ಟಿಲಿಂಗ್ವಾಲಿಸಮ್. ಎಸ್, ಇದು ನಮಗೆ ಕರೆಕ್ಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಬಹುಭಾಷಾ ಕಲಿಕೆಯನ್ನ ಉತ್ತೇಜಿಸೋಕೆ, ಬೇರೆ ಬೇರೆ ಭಾಷೆನ ಕಲಿಯೋದಕ್ಕೆ ಸಹ ಉತ್ತೇಜಿಸೋಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈಗ
ಒಂದು ಟೇಬಲ್ ಅನ್ನ ಬರ್ದಿದೀವಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಟೇಬಲ್ ಅಂತ ಕರಿತೀವಿ, ಕನ್ನಡದಲ್ಲಿ ಕುರ್ಚಿ ಅಂತ ಕರಿತೀವಿ. ಸೊ ಅದೇ ರೀತಿಯಾಗಿ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ರೀತಿಯಾಗಿ ನಾವು ಲೇಬಲ್ ಮಾಡ್ತಾ ಹೋದಾಗ ಆ ಬೇರೆ ಬೇರೆ ಭಾಷೆಗಳಲ್ಲೂ ಅದನ್ನ ಏನೇನಂತ ಅಂತಾರೆ ಅನ್ನೋದು ತಿಳ್ಕೊಳ್ಳೋಕೆ ನಮಗೆ ಸಹಾಯ ಆಗ್ತಾ ಹೋಗುತ್ತೆ. ಎಸ್, ಇನ್ನು ಮುಂದಿನ ಪ್ರಶ್ನೆ, ದ ಅಸೆಸ್ಮೆಂಟ್ ಪ್ರೋಸೆಸ್. ಸೊ ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ದ ಅಸೆಸ್ಮೆಂಟ್ ಪ್ರೋಸೆಸ್ ನಾಟ್ ಓನ್ಲಿ ಅಸೆಸ್ ಸ್ಟೂಡೆಂಟ್ಸ್ ಲರ್ನಿಂಗ್ ಬಟ್ ಆಲ್ಸೋ ಅಸೆಸ್ ದ ಟೀಚರ್ಸ್ ಟೀಚಿಂಗ್ ಪ್ರೋಸೆಸ್. ದಿಸ್ ಸ್ಟೇಟ್ಮೆಂಟ್ ಈಸ್ ಅಂತ ಕೇಳಿದ್ದಾರೆ. ಸೊ ಮೌಲ್ಯಮಾಪನ ಎನ್ನುವಂಥದ್ದು ಕೇವಲ ವಿದ್ಯಾರ್ಥಿಗಳನ್ನ ಅಳೆಯುವುದಿಲ್ಲ, ಅದರ ಜೊತೆಗೆ ಒಂದು ಶಿಕ್ಷಕರು ಹೇಗೆ ಬೋಧನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸಹ ಅಳಿತಾ ಹೋಗುತ್ತೆ. ಇದು ಎಂತ ಒಂದು ಸ್ಟೇಟ್ಮೆಂಟ್ ಆಗಿದೆ. ಫುಲ್ಲಿ ರಾಂಗ್, ಫುಲ್ಲಿ ರೈಟ್, ಪಾರ್ಷಿಯಲಿ ರೈಟ್, ಬೇಸ್ಲೆಸ್ ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಮೌಲ್ಯಮಾಪನ ಪ್ರಕ್ರಿಯೆಯು ವಿದ್ಯಾರ್ಥಿಗಳ ಕಲಿಕೆಯನ್ನು ಮಾತ್ರವಲ್ಲದೆ ಶಿಕ್ಷಕರ ಬೋಧನಾ ಪ್ರಕ್ರಿಯೆಯಲ್ಲೂ ಸಹ ಮೌಲ್ಯಮಾಪನ ಮಾಡುತ್ತೆ ಎನ್ನುವಂಥದ್ದು. ಸೊ ಅದು ಕಂಪ್ಲೀಟ್ಲಿ ರೈಟ್ ಆನ್ಸರ್. ಯಾಕೆ, ನೀವು ಕರೆಕ್ಟಾಗಿ ಟೀಚ್ ಮಾಡಿದ್ದೀರಾ ಅಂತಂದ್ರೆ, ನೀವು ಕೊಡುವಂತ ಎಕ್ಸಾಮ್ ಅಲ್ಲಿ ಮಕ್ಕಳು ಉತ್ತಮವಾಗಿ ಅಂಕಗಳನ್ನ ಪಡ್ಕೊಳ್ತಾರೆ. ಅಂದ್ರೆ ನೀವು ಅಸೆಸ್ಮೆಂಟ್ ಮಾಡ್ತಾ ಇದ್ದೀರಾ ಅಂತಂತಂದ್ರೆ ಅಲ್ಲಿ ಯಾರೆಲ್ಲ ಲೋಪದೋಷಗಳಾಗಿರ್ತವೆ, ಸೊ ನಿಮ್ಮ ಲೋಪದೋಷನೂ ಆಗಿರುತ್ತೆ, ನಿಮ್ಮ ಮೀನ್ಸ್ ಟೀಚರ್ನ ಲೋಪದೋಷನೂ ಆಗಿರುತ್ತೆ, ಜೊತೆಗೆ ಮಗುವಿನ ಸ್ಟೂಡೆಂಟ್ ನ ಲೋಪದೋಷನೂ ಆಗಿರುತ್ತೆ. ಅದ್ರ ಜೊತೆಗೆ ಇದರ ಅರ್ಥ ಏನು ಅಂತಂದ್ರೆ ಇಲ್ಲಿ ಇಬ್ಬರನ್ನು ನಾವೇನ್ ಮಾಡ್ತಾ ಹೋಗುತ್ತೆ, ಇದು ಏನು ಎವಾಲ್ಯುಯೇಟ್ ಮಾಡ್ತಾ ಹೋಗುತ್ತೆ. ಇದು ಫುಲ್ಲಿ ರೈಟ್, ಓಕೆನಾ. ಬಟ್ ಆಲ್ಸೋ ಅಸೆಸ್ ದ ಟೀಚರ್ಸ್ ಟೀಚಿಂಗ್ ಪ್ರೊಸೆಸ್ ಅನ್ನುವಂಥದ್ದು ಕಂಪ್ಲೀಟ್ಲಿ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ನಾವು ಅದಕ್ಕೆ ಯಾವುದೇ ರೀತಿಯಾಗಿ ಯೂನಿಟ್ ಟೆಸ್ಟ್ಗಳನ್ನು ಕೊಟ್ಟಾಗ ಮಗುವಲ್ಲಿ ಎಲ್ಲಿ ಸಾಮರ್ಥ್ಯ ದೌರ್ಬಲ್ಯಗಳು, ಮಗುವಲ್ಲಿ ಯಾವ ಒಂದು ವಿಷಯಗಳು ಕಷ್ಟ ಆಗ್ತಾ ಇದಾವೆ, ಅದಕ್ಕೆ ನಾನು ಹೇಳ್ಕೊಡುವಂತ ವಿಧಾನ ಕಷ್ಟ ಆಗ್ತಾ ಇದೆಯಾ ಅಥವಾ ನಾನೇ ಒಂದು ವಿಧಾನಗಳನ್ನು ಬದಲಾವಣೆ ಮಾಡ್ಕೊಳ್ತಾ ಹೋಗ್ಬೇಕಾ ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ಈ ಒಂದು ಮೌಲ್ಯಮಾಪನಗಳು ತಿಳಿಸ್ಕೊಡ್ತಾ ಹೋಗ್ತವೆ, ಪರೀಕ್ಷೆಗಳು ತಿಳಿಸ್ಕೊಡ್ತಾ ಹೋಗ್ತವೆ. ಎಸ್, ನಾ ಮುಂದಿನ ಪ್ರಶ್ನೆ, ದ ಲ್ಯಾಂಗ್ವೇಜ್ ವಿಚ್ ಈಸ್ ಲರ್ನ್ ಫ್ರಮ್ ದ ಎನ್ವಿರಾನ್ಮೆಂಟ್. ಇದು ರಿಪೀಟೆಡ್ ಕ್ವಶನ್. ಇದು ಸುಮಾರು 2-3 ಪ್ರಶ್ನೆ ಪತ್ರಿಕೆಯಲ್ಲಿ ಇದು ರಿಪೀಟೆಡ್ ಕ್ವಶನ್ ಆಗಿದೆ ನೋಡಿ. ಇನ್ ಎ ಲ್ಯಾಂಗ್ವೇಜ್ ವಿಚ್ ಈಸ್ ಲರ್ನ್ ಫ್ರಮ್ ದ ಎನ್ವಿರಾನ್ಮೆಂಟ್ ವಿತೌಟ್ ಎನಿ ಎಕ್ಸ್ಪ್ಲಿಸಿಟ್ ಟೀಚಿಂಗ್ ಈಸ್ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಸ್ಕೂಲ್ ಲ್ಯಾಂಗ್ವೇಜ್ ಅಂತ ಇದೆ. ಯಾವುದೇ ಸ್ಪಷ್ಟ ಬೋಧನೆ ಇಲ್ಲದೆ ಲ್ಯಾಂಗ್ವೇಜ್ ವಿತ್ ಲರ್ನ್ಡ್. ಸೊ ಯಾವ ಒಂದು ಲ್ಯಾಂಗ್ವೇಜ್ ಲರ್ನ್ ಮಾಡ್ತಾ ಇದಾರೋ ಅದು ಅವ್ರು ಯಾವ್ದ್ರ ಮುಖಾಂತರ ಕಲಿತಾ ಇದ್ದಾರೆ, ಸೊ ಎನ್ವಿರಾನ್ಮೆಂಟ್, ಸೊ ಅಲ್ಲಿನ ಪರಿಸರದಿಂದ ಕಲಿತಾ ಇದ್ದಾರೆ, ಯಾವುದೇ ಒಂದು ಬೋಧನೆ ಇಲ್ಲದೆ, ವಿತೌಟ್ ಎನಿ ಎಕ್ಸ್ಪ್ಲಿಸಿಟ್ ಟೀಚಿಂಗ್. ಅದು ಎಂತಹ ಭಾಷೆ ಆಗಿರುತ್ತೆ ಅಂತ ಕೇಳಿದರೆ ಅದನ್ನ ನಾವು ಮಾತೃಭಾಷೆ ಅಂತ ಕರಿತೀವಿ. ಮಗು ಮಾತೃಭಾಷೆಯನ್ನ ತನ್ನ ಪರಿಸರದಿಂದಲೇ ಕಲಿತಾ ಹೋಗುತ್ತೆ. ಸೊ ಆ ಮಾತೃಭಾಷೆ ಆ ಮಗುವಿನ ಪ್ರಥಮ ಭಾಷೆಯೂ ಆಗಿರುತ್ತೆ. ಸೊ ಆಪ್ಷನ್ 1 ಫಸ್ಟ್ ಲ್ಯಾಂಗ್ವೇಜ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಎ ಟೀಚರ್ ಈಸ್ ಫೇಸಿಂಗ್ ದ ಪ್ರಾಬ್ಲಮ್ ಆಫ್ ಸ್ಟೂಡೆಂಟ್ಸ್ ಪೂರ್ ಸ್ಪೆಲ್ಲಿಂಗ್. ಶಿ ಲಿಸ್ಟೆಡ್ ದ probable causes for it and then decide to frame some steps to overcome it. This whole process is. ಸೊ ಟೀಚರ್ ಏನ್ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಪೂರ್ ಸ್ಪೆಲ್ಲಿಂಗ್, ಸೊ ಪದಗಳನ್ನ ಕೊಟ್ಟಾಗ ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನ ಮಾಡ್ತಾ ಇದ್ದಾರೆ, ಸೊ ಅವಾಗ ಏನ್ ಮಾಡ್ತಾರೆ, ಆ ಶಿಕ್ಷಕಿ ಏನ್ ಮಾಡ್ತಾರೆ, ಸೊ ಶಿ ಲಿಸ್ಟೆಡ್ ದ ಪ್ರಾಬಬಲ್ ಕಾಸಸ್. ಸೊ ಇದಕ್ಕೆ ಕಾರಣಗಳೇನು ಅನ್ನೋದನ್ನ ಲಿಸ್ಟ್ ಮಾಡಿದ್ದಾರೆ. ಆಮೇಲೆ ಏನ್ ಮಾಡ್ತಾ ಇದ್ದಾರೆ, ಅಂಡ್ ದೇ ಡಿಸೈಡೆಡ್ ಟು ಫ್ರೇಮ್ ಸಮ್ ಸ್ಟೆಪ್ಸ್. ಅದಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಹಂತಗಳು. ಸೊ ನಾನು ಒಂದೇ ಸಲ ಇಂಪ್ಲಿಮೆಂಟ್ ಮಾಡಲ್ಲ, ಹಂತವಾಗಿ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ರೆ ನಾನು ಸಕ್ಸಸ್ ಪಡ್ಕೊಳ್ತಾ ಹೋಗ್ಬೋದು ಅಂತ ಅನ್ಕೊಂಡು ಆಮೇಲೆ ಏನಾಗ್ತದೆ, ಅದನ್ನ ಓವರ್ಕಮ್ ಆಗೋಕೆ, ಆ ಒಂದು ಏನು ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆಯೋ ಅದನ್ನ ಓವರ್ಕಮ್ ಆಗೋದಕ್ಕೆ ಅವ್ರು ಕೆಲವೊಂದಿಷ್ಟು ಉದ್ದೇಶಗಳ ಆಧಾರಿತವಾಗಿ ಏನ್ ಮಾಡ್ತಾರೆ, ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ದಿಸ್ ಹೋಲ್ ಪ್ರೊಸೆಸ್ ಈಸ್, ಇದು ಎಲ್ಲ ಸಂಪೂರ್ಣವಾಗಿ ಈ ಒಂದು ಸಂಪೂರ್ಣ ಪ್ರಕ್ರಿಯೆ ನಾವು ಏನಂತ ಕರೀಬಹುದು ಅಂತ ಕೇಳ್ತಾ ಇದ್ದಾರೆ, ಓಕೆನಾ. ಸೊ ಇಲ್ಲಿ ಪೂರ್ ಸ್ಪೆಲ್ಲಿಂಗ್ ಮೀನ್ಸ್ ಇದನ್ನ ನಾವು ಕಳಪೆ ಕಾಗುಣಿತ ಮಟ್ಟ ಅಂತ ಕರಿತೀವಿ ಕನ್ನಡದಲ್ಲಿ ಕೇಳಿದ್ರೆ, ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಇಂಥ ಒಂದು ಪ್ರಕ್ರಿಯೆಗೆ ನಾವೇನ್ ಕರಿತೀವಿ, ಸೊ ಸಮಸ್ಯೆ ಪರಿಹಾರ ಆಗ್ತಾ ಇದೆಯಾ, ಸೊ ಸಮಸ್ಯೆ ಪರಿಹಾರ ಆಗುತ್ತೆ, ಆದ್ರೆ ಈ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ಇದು ಸಮಸ್ಯೆ ಪರಿಹಾರ ಪ್ರಕ್ರಿಯೆ ಅಲ್ಲ, ಇಂಪ್ರೂವಿಂಗ್ ಸ್ಪೆಲ್ಲಿಂಗ್ಸ್ ಪ್ರಕ್ರಿಯೆ. ಸೊ ಇದು ಕಾಗುಣಿತ ಸುಧಾರಣೆಯ ಒಂದು ಪ್ರಕ್ರಿಯೆ ಅಲ್ಲ, ಇದನ್ನ ನಾವು ಆಕ್ಷನ್ ರಿಸರ್ಚ್ ಅಂತ ಕರಿತಾ ಹೋಗ್ತೀವಿ. ಏನು ಆಕ್ಷನ್ ರಿಸರ್ಚ್ ಅಂತಂದ್ರೆ, ಸೊ ಆಕ್ಷನ್ ರಿಸರ್ಚ್ ಅಂತಂದ್ರೆ ತರಗತಿಯಲ್ಲಿನ ಸಮಸ್ಯೆಗಳನ್ನ, ನಿರ್ದಿಷ್ಟ ಸಮಸ್ಯೆಗಳನ್ನ ಗುರುತಿಸಿ, ಸೊ ಒಂದು ಯಾವ್ದೋ ಒಂದು ಪರೀಕ್ಷೆನ ಕೊಟ್ಟಿರ್ತಾರೆ, ಅದ್ರಲ್ಲಿ ಅವ್ರಿಗೆ ಗೊತ್ತಿರುತ್ತೆ, ಡಿಕ್ಟೇಷನ್ ಏನಾದ್ರು ಒಂದು ಕೊಟ್ಟಿರ್ತಾರೆ, ಅಲ್ಲಿ ಅವರು ಫೂರ್ ಸ್ಪೆಲ್ಲಿಂಗ್, ಆ ಸ್ಪೆಲ್ಲಿಂಗ್ ಅನ್ನು ಹೇಳ್ಬೇಕಾದ್ರೆ ಅವ್ರು ಕಷ್ಟ ಪಡ್ತಾ ಇದ್ದಾರೆ, ಆಗೇನಾಗ್ತಾ ಹೋಗುತ್ತೆ, ಇಲ್ಲಿ ನಮಗೆ ಆಕ್ಷನ್ ರಿಸರ್ಚ್ ಆಗೋದ್ರ ಮುಖಾಂತರ ಈ ಆಕ್ಷನ್ ರಿಸರ್ಚ್ ಏನ್ ಮಾಡುತ್ತೆ, ಆ ಕಾರಣಗಳನ್ನ ವಿಶ್ಲೇಷಿಸಿ ಸೊ ಏನ್ ಮಾಡ್ತಾ ಹೋಗ್ತಾ ಇದ್ದಾರೆ, ಪರಿಹಾರ ಕ್ರಮಗಳನ್ನ ಕೈಗೊಳ್ಳುವಂತ ಕ್ರಿಯೆಗೆ ನಾವೇಂತ ಕರಿತೀವಿ, ಕ್ರಿಯಾ ಸಂಶೋಧನೆ ಅಂತ ಕರಿತೀವಿ. ಪರಿಹಾರ ಕ್ರಮಗಳನ್ನ ಕೈಗೊಳ್ಳುವಂತ ಪ್ರಕ್ರಿಯೆಗೆ ಕ್ರಿಯಾ ಸಂಶೋಧನೆ ಅಂತ ಕರಿತೀವಿ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ರೀಡಿಂಗ್ ಪಿಕ್ಚರ್, ಓಕೆ ಇಲ್ಲಿದೆ, ರೀಡಿಂಗ್ ಪಿಕ್ಚರ್ ಬುಕ್ಸ್ ಮೀನ್ಸ್ ಅಂತ ಕೇಳಿದ್ದಾರೆ. ರೀಡಿಂಗ್ ಪಿಕ್ಚರ್ ಬುಕ್ಸ್ ಮೀನ್ಸ್, ಇದರ ಅರ್ಥ ಏನು, ಚಿತ್ರ ಪುಸ್ತಕವನ್ನು ಓದುವುದರಿಂದ ಏನಾಗುತ್ತೆ. ಇದು ಸಹ ಮತ್ತೆ ರಿಪೀಟೆಡ್ ಕ್ವಶನ್ ಇದು.
ಬಹಳಷ್ಟು ಪ್ರಶ್ನೆಗಳು ರಿಪೀಟೆಡ್ ಆಗಿದ್ದಾವೆ. ಸೊ ಈ ರೀತಿ ಓದಿದ್ರೆ ಏನಾಗ್ತಾ ಹೋಗುತ್ತೆ. ಸೊ ಫಸ್ಟ್ ಎಕ್ಸ್ಪೋಸಿಂಗ್ ದ ಲರ್ನರ್ಸ್ ಟು ಡಿಫರೆಂಟ್ ಸ್ಟೈಲ್ ಆಫ್ ಡ್ರಾಯಿಂಗ್ ಅಂತ ಇದೆ. ಸೊ ಇದು ಕಲಿಯುವವರನ್ನ ವಿವಿಧ ಶೈಲಿಯ ರೇಖಾಚಿತ್ರಗಳಿಗೆ ಸೊ ಡ್ರಾ ಮಾಡ್ತಾ ಇದಾರೆ. ಎಕ್ಸ್ಪೋಸಿಂಗ್ ಲರ್ನರ್ಸ್ ಸೊ ಕಲಿಕಾದಾರರನ್ನ ಏನ್ ಮಾಡ್ತಾ ಹೋಗುತ್ತೆ, ಡಿಫರೆಂಟ್ ಸ್ಟೈಲ್ ಆಫ್ ಡ್ರಾಯಿಂಗ್. ಸೊ ಇದು ಕಲಿಯುವವರನ್ನ ವಿವಿಧ ಶೈಲಿಯ ರೇಖಾಚಿತ್ರಗಳಿಗೆ ಹೊಂದಿಕೊಳ್ಳುವಂತೆ ಮಾಡ್ತಾ ಹೋಗುತ್ತೆ. ಇಟ್ ಹೆಲ್ಪ್ಸ್ ಟು ಲರ್ನರ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಅನಲೈಸ್ ದ ಪಿಕ್ಚರ್ಸ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಅವರು ಪಿಕ್ಚರ್ ಬುಕ್ ನ ಓದ್ತಾ ಇದ್ದಾರೆ ಅಂತಂದ್ರೆ ಆ ಪಿಕ್ಚರ್ಸ್ ಅಲ್ಲಿ ಏನಾಗ್ತಾ ಇದೆ, ಆ ಕತೆ ಏನಾಗ್ಬೋದು, ಆ ಪಿಕ್ಚರ್ ಏನ್ ಹೇಳುತ್ತೆ ಅನ್ನೋದನ್ನ ಆ ಪಿಕ್ಚರ್ ನೋಡಿ ಅದನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತೆ ಅದನ್ನ ವಿಶ್ಲೇಷಣೆ ಮಾಡುವಂತದ್ದು, ಆ ಒಂದು ಪಿಕ್ಚರ್ ಅನ್ನ ಚಿತ್ರಗಳನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತೆ ವಿಶ್ಲೇಷಣೆ ಮಾಡುವಂಥದ್ದು ಕಲಿಯೋರಿಗೆ ಅದು ಸಹಾಯ ಮಾಡ್ತಾ ಹೋಗುತ್ತೆ ಅಂತದ್ದು. ಆಲ್ಮೋಸ್ಟ್ ಇದು ನಮಗೆ ಒಂದು 100% ರೈಟ್ ಆನ್ಸರ್ ಆಗುತ್ತೆ. ಬಟ್ ಬೇರೆ ಆಪ್ಷನ್ಸ್ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಟು ಹೆಲ್ಪ್ ದ ಲರ್ನರ್ಸ್ ಟು ಡ್ರಾ ನೀಟ್ ಅಂಡ್ ಕಲರ್ಫುಲ್ ಪಿಕ್ಚರ್ಸ್. ಸೊ ರೀಡಿಂಗ್ ಅಂತ ಕೇಳಿದರೆ ಇಲ್ಲಿ ರೀಡಿಂಗ್ ಪಿಕ್ಚರ್ ಬುಕ್ ಅಂತ ಕೊಟ್ಟಿರೋದ್ರಿಂದ ಸೊ ನಮ್ಗಲ್ಲಿ ಡ್ರಾ ಅನ್ನುವಂಥದ್ದು ಬರೋದಿಲ್ಲ. ಸೊ ಆಪ್ಷನ್ 3 ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ದಟ್ ಚಿಲ್ಡ್ರನ್ ಲವ್ ಪಿಕ್ಚರ್ಸ್ ಅಂಡ್ ಇಟ್ ವಿಲ್ ಬಿ ಎ ಫನ್ ಲವಿಂಗ್ ಕ್ಲಾಸ್. ಸೊ ಶಿಕ್ಷಕ ಇಲ್ಲಿ ಮಕ್ಕಳು ಏನ್ ಮಾಡ್ತಾರೆ, ಚಿತ್ರಗಳನ್ನ ಇಷ್ಟಪಡ್ತಾರೆ ಮತ್ತೆ ಇದು ಕಂಪ್ಲೀಟ್ಲಿ ಒಂಥರ ಮೋಜಿನ ತರಗತಿ ಆಗಿರುತ್ತೆ ಅವರಿಗೆ ಅಂತ ಕೇಳಿದರೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗುತ್ತೆ. ಸೊ ನಮ್ಗೆ ಯಾವ್ದು ಆನ್ಸರ್ ಆಗುತ್ತೆ, ಆಪ್ಷನ್ 2. ಸೊ ಯಾವುದೇ ಒಂದು ರೀಡಿಂಗ್ ಪಿಕ್ಚರ್ ಬುಕ್ ಅನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಮಗು ಆ ರೀಡಿಂಗ್ ಪಿಕ್ಚರ್ ಅನ್ನು ನೋಡ್ಕೊಂಡು ಆ ಸನ್ನಿವೇಶವನ್ನ ಅರ್ಥ ಮಾಡ್ಕೊಂಡು ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋಗುವಂಥದ್ದು ಇದರಲ್ಲಿ ಪ್ರಮುಖ ಉದ್ದೇಶ ಆಗಿರುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆ, ಬಿಫೋರ್ ಸ್ಟಾರ್ಟಿಂಗ್ ನ್ಯೂ ಚಾಪ್ಟರ್ ಫ್ರಮ್ ಎ ಟೆಕ್ಸ್ಟ್ ಬುಕ್ ದ ಟೀಚರ್ ಶುಡ್ ಅಟ್ ಫಸ್ಟ್ ಫೋಕಸ್ ಆನ್. ಶಿಕ್ಷಕರು ಯಾವುದೇ ಒಂದು ಪಾಠವನ್ನ ಪ್ರಾರಂಭಿಸುವ ಮೊದಲು, ಪಠ್ಯಪುಸ್ತಕದ ಅಧ್ಯಾಯವನ್ನ ಪ್ರಾರಂಭಿಸುವ ಮೊದಲು ಶಿಕ್ಷಕರು ಮೊದಲು ಯಾವುದರ ಮೇಲೆ ಫೋಕಸ್ ಮಾಡಬೇಕು, ಫೋಕಸ್ ಮೀನ್ಸ್ ಕೇಂದ್ರೀಕರಿಸಬೇಕು ಎನ್ನುವಂಥದ್ದು. ದ ಬ್ಯಾಕ್ ಗ್ರೌಂಡ್ ಸೆಟ್ಟಿಂಗ್ ಆಫ್ ಸ್ಟೋರಿ, ಇಟ್ಸ್ ಹಿಸ್ಟರಿ, ಇಟಿಸಿ. ಸೊ ಒಂದು ಯಾವುದೋ ಒಂದು ಕಥೆನ ಹೇಳ್ತಾ ಇದ್ದಾರೆ ಅಂತಂದ್ರೆ ಆ ಕಥೆಯ ಹಿನ್ನೆಲೆ, ಬ್ಯಾಕ್ ಗ್ರೌಂಡ್ ಸೆಟ್ಟಿಂಗ್ ಆಫ್ ಸ್ಟೋರಿ ಅಂಡ್ ಹಿಸ್ಟರಿ, ಅದರ ಇತಿಹಾಸವನ್ನು ತಿಳಿಸ್ಕೊಡ್ಬೇಕಾ, ಅಥವಾ ದ ವರ್ಕ್ ಪ್ರೊಫೈಲ್ ಆಫ್ ದ ಪೊಯಟ್ ಅಂಡ್ ರೈಟರ್. ಸೊ ಏನು ಪಾಠವನ್ನ ಮಾಡೋಕ್ಕಿಂತ ಮುಂಚಿತವಾಗಿ ಕವಿ ಅಥವಾ ಲೇಖಕರ ಒಂದು ವಿವರವನ್ನು ತಿಳಿಸ್ಕೊಡ್ಬೇಕಾ, ರೇಟಿಂಗ್ ದ ಸ್ಟೋರಿ ವಿತ್ ದ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಆಫ್ ದ ಲರ್ನರ್ಸ್. ಸೊ ಕಥೆಯನ್ನ ಕಲಿಯೋರಿಗೆ ಏನ್ ಮಾಡ್ತಾ ಹೋಗ್ತಾರೆ, ಅವರ ಹಿಂದಿನ ಅನುಭವಗಳೊಂದಿಗೆ ಸಂಬಂಧಿಸುವಂತದ್ದು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆನ್ಸರ್. ಯಾಕೆ ನೋಡಿ, ನಾವು ಕವಿಯ ಬಗ್ಗೆ ಹೇಳೋದಕ್ಕಿಂತ ಮುಂಚಿತವಾಗಿ, ಆ ಕಥೆಯನ್ನ ಹೇಳೋಕ್ಕಿಂತ ಮುಂಚಿತವಾಗಿ ಕಥೆಯ ಬಗ್ಗೆ ನಾವು ಒಂದಿಷ್ಟು ಅವರಿಗೆ ಒಂದು ಹಿಂದೆ ಇರುವಂತ ಕಥೆಗಳಿಗೆ ಒಂಚೂರು ಹೋಲಿಕೆ ಮಾಡ್ಬೇಕಾಗುತ್ತೆ. ನಾವು ಯಾವುದೇ ಒಂದು ನಾಲೆಡ್ಜ್ ಆಗಿರಲಿ, ಕೇವಲ ಭಾಷೆಯಲ್ಲೇ ಅಷ್ಟೇ ಇಲ್ಲ, ಯಾವುದೇ ಒಂದು ವಿಷಯವನ್ನ ಬೋಧನೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಅವರ ಪೂರ್ವ ಜ್ಞಾನದ ಆಧಾರಿತವಾಗಿ ಪ್ರಶ್ನೆಗಳನ್ನ ಕೇಳೋದು. ಅಥವಾ ಇಲ್ಲಿ ಏನ್ ಹೇಳಿದ್ದಾರೆ, ಇಲ್ಲಿ ಸ್ಟೋರಿ ಆದ್ರೆ ಆ ಸ್ಟೋರಿ ರಿಲೇಟೆಡ್ ಆದಂತ ಕೆಲವೊಂದಿಷ್ಟು ಸ್ಟೋರೀಸ್ ಅನ್ನ ಹೇಳುವಂತದ್ದು. ಸೊ ಅವರಿಗೆ ಪೂರ್ವ ಜ್ಞಾನವನ್ನ ಪರೀಕ್ಷೆ ಮಾಡುವಂತದ್ದು ಒಂದು ಮೊದಲ ವಿಧಾನ ಆಗಿರುತ್ತೆ. ಪೂರ್ವ ಜ್ಞಾನವನ್ನ ಪರೀಕ್ಷಿಸಿ ಪಾಠದ ಹೆಸರನ್ನ ಹೇಳಿ ತದನಂತರ ನಾವು ಅದೇನ್ ಮಾಡ್ತೀವಿ, ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತೀವಿ ನಾಲೆಡ್ಜ್ ಅನ್ನ. ಸೊ ನಮಗೆ ಕನ್ಸ್ಟ್ರಕ್ಟ್ ಮಾಡ್ತೀವಿ ನೋಡಿ ನಾಲೆಡ್ಜ್ ನ, ಅಲ್ಲಿ ನಮಗೆ ಬರುವಂತದ್ದು ಈ ವರ್ಕ್ ಪ್ರೊಫೈಲ್ ಆಫ್ ದ ಪೊಯಟ್ ಅಂಡ್ ರೈಟರ್. ಸೊ ಇದು ಬರೋದಿಲ್ಲ. ಬ್ಯಾಕ್ ಗ್ರೌಂಡ್ ಆಫ್ ದ ಸೆಟ್ಟಿಂಗ್ ಸ್ಟೋರಿ ಅಂಡ್ ಹಿಸ್ಟರಿ ಅಂತಂದ್ರೆ ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ, ಕಥೆಯನ್ನ ಹೇಳುವ ಮುನ್ನ ಇದನ್ನ ಹೇಳ್ತೀವಿ ಹೊರತು ಇದನ್ನ ಹೇಳೋಕ್ಕಿಂತ ಮುಂಚಿತವಾಗಿ ನಾವೇನ್ ಮಾಡ್ಬೇಕು, ರಿಲೇಟಿಂಗ್ ದ ಸ್ಟೋರಿ ವಿತ್ ದ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಆಫ್ ದ ಲರ್ನರ್ಸ್. ಸೊ ಅಲ್ಲಿ ಹೇಳುವಂತದ್ದು ಕಥೆಯ ಕಲಿಯುವವರ ಹಿಂದಿನ ಅನುಭವದೊಂದಿಗೆ ಸಂಬಂಧಿಸುವಂತದ್ದು. ಸೊ ಅದನ್ನ ಹೇಳ್ತಾ ಹೋಗ್ಬೇಕು. ಇದಾದ್ಮೇಲೆ ಅದಕ್ಕೆ ಈ ಕಥೆಗೆ ಏನೊಂದು ಬ್ಯಾಕ್ ಗ್ರೌಂಡ್ ಇದೆ ಅದೆರಡನ್ನೂ ಹೋಲಿಕೆ ಮಾಡಿ ನೀವು ಪಾಠವನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ದ ಗ್ರಾಮೆಟಿಕಲ್ ಸ್ಟ್ರಕ್ಚರ್ ಇನ್ ದ ಚಾಪ್ಟರ್ ಅಂಡ್ ಡಿಫಿಕಲ್ಟ್ ವರ್ಡ್ಸ್ ಅಂತ ಇದೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ನ ಮುಂದಿನ ಪ್ರಶ್ನೆ, ಟೀಚರ್ ಆಸ್ಕ್ ದ ಲರ್ನರ್ಸ್ ಟು ರೀಡ್ ಅಲೌಡ್ ಇನ್ ಇಂಗ್ಲಿಷ್ ಕ್ಲಾಸ್. ದಿಸ್ ವೇ ಆಫ್ ರೀಡಿಂಗ್ ಈಸ್. ಸೊ ಅಲೌಡ್ ಅಂತ ಇದೆ. ಸೊ ಏನ್ ಹೇಳ್ತಾ ಇದಾರೆ, ಗಟ್ಟಿಯಾಗಿ ಓದಲು ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಆಕ್ಚುಲಿ ಇದನ್ನ ಬೋಧನಾಶಾಸ್ತ್ರದಲ್ಲಿ ಗಟ್ಟಿ ವಾಚನ ಅಂತ ಹೇಳ್ತೀವಿ. ಗಟ್ಟಿ ವಾಚನ ಮತ್ತು ಮೌನ ವಾಚನ ಅಂತ ಎರಡು ರೀತಿಯಾದಂತಹ ವಿಧಗಳು ಬರ್ತಾ ಹೋಗ್ತವೆ ವಾಚನದಲ್ಲಿ. ಎಸ್, ಅದರಲ್ಲಿ ಲೌಡ್ ಆಗಿ ಓದಕ್ಕೆ ಹೇಳ್ತಾ ಇದ್ದಾರೆ ಇಂಗ್ಲಿಷ್ ಟೀಚರ್ ಅಂತ ಹೇಳ್ತಾ ಇದ್ದಾರೆ. ಸೊ ಏನಾಗುತ್ತೆ ಇದರಿಂದ, ಸೊ ಇದು ಎನೇಬಲ್ಸ್ ಲರ್ನರ್ಸ್ ಟು ಡೆವಲಪ್ ರೀಡಿಂಗ್ ಸ್ಕಿಲ್ಸ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇದೆ. ಸೊ ಇದು ಎನೇಬಲ್ಸ್ ಲರ್ನರ್ಸ್ ಟು ಡೆವಲಪ್ ರೀಡಿಂಗ್ ಸ್ಕಿಲ್. ಸೊ ಇಲ್ಲಿ ಅವರಿಗೆ ಓದುವ ಕೌಶಲ್ಯ ಬೆಳೀತಾ ಹೋಗುತ್ತೆ. ಯಾವಾಗ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದ್ರ ಜೊತೆಗೆ ಅಂತ ಇದೆ. ಅವರು ಜೋರಾಗಿ ಓದ್ತಾ ಇರಿ ಅಂತ ಹೇಳ್ತಾ ಇರುವಂತದ್ದು ಅದೇನಾಗ್ತಾ ಹೋಗುತ್ತೆ, ರೀಡಿಂಗ್ ಸ್ಕಿಲ್ಗೆ ಸಂಬಂಧಪಡೋದು. ಅದು ಏನಾಗ್ತಾ ಇದೆ, ಪ್ರೊನೌನ್ಸಿಯೇಷನ್ಗೆ ಸಂಬಂಧಿಸಿದಂತೆ ಜೋರಾಗಿ ಓದಿ ಅಂತ ಹೇಳ್ತಾ ಇರುವಂತದ್ದು. ಸೊ ಇಲ್ಲಿದೆ ಎನೇಬಲ್ ಲರ್ನರ್ಸ್ ಟು ರೀಡ್ ದ ಕರೆಕ್ಟ್ ಪ್ರೊನೌನ್ಸಿಯೇಷನ್. ನೋಡಿ ಇಲ್ಲಿದೆ, ಇದು ಪರ್ಫೆಕ್ಟ್ಲಿ ರೈಟ್ ಆನ್ಸರ್. ಆಪ್ಷನ್ 2 ಕಂಪ್ಲೀಟ್ಲಿ ರೈಟ್ ಆನ್ಸರ್ ಆಗುತ್ತೆ. ಪ್ರೊನೌನ್ಸಿಯೇಷನ್ ನೀವು ಮುಂದಕ್ಕೆ ಓದೋ ಅವಶ್ಯಕತೆನೇ ಇಲ್ಲ. ಸೊ ಜೋರಾಗಿ ಓದಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಬರಬೇಕು. ಯೂಸಿಂಗ್ ದ ಫಂಕ್ಷನಲ್ ಮಾರ್ಕ್ಸ್, ವಿವರಣಾತ್ಮಕ ಚಿಹ್ನೆಗಳನ್ನು ಬಳಸ್ತಾ ಹೋಗುವಂತೆ ಸೊ ಪ್ರೊನೌನ್ಸಿಯೇಷನ್ ಸರಿಯಾಗಿ ನೀವು ಮಾಡ್ತಾ ಹೋಗ್ಬೇಕು. ಒಂದು ಕಾಮ ಬಂದಾಗ ಯಾವ ರೀತಿಯಾಗಿ ನೀವು ಏನು ಓದ್ತಾ ಹೋಗ್ಬೇಕು, ಮತ್ತೆ ಯಾವ ರೀತಿಯಾಗಿ ಒಂದು ಫುಲ್ ಸ್ಟಾಪ್ ಬಂದಾಗ ಹೇಗೆ ಮಾಡಬೇಕು, ಸೊ ಈ ರೀತಿಯಾಗಿ ಬರುವಂತಾಗ ಸೊ ಯಾವ ರೀತಿಯಾಗಿ ನಾವು ಓದ್ತಾ ಹೋಗ್ಬೇಕು ಅನ್ನೋದನ್ನ ಈ ಒಂದು ಲೌಡ್ ರೀಡಿಂಗ್ ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಎನೇಬಲ್ ದ ಲರ್ನರ್ಸ್ ಟು ದ ಫಾಸ್ಟ್ ರೀಡರ್. ಸೊ ಫಾಸ್ಟ್ ರೀಡರ್ ಆಗಿದ್ರೆ ಅವನನ್ನ ಲೌಡ್ ಆಗಿ ಓದಿ ಅನ್ನೋದು ಹೇಳುವಂತ ಅವಶ್ಯಕತೆ ಇರೋದಿಲ್ಲ.
ಹೆಲ್ಪ್ ದ ಟೀಚರ್ಸ್ ಟು ಕಂಪ್ಲೀಟ್ ದ ಸಿಲೆಬಸ್ ವಿತ್ ಇನ್ ದ ಸ್ಟಿಪ್ಯುಲೇಟೆಡ್ ಟೈಮ್ ಅಂತ ಇದೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಇದಕ್ಕೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಲೌಡ್ ರೀಡಿಂಗ್ ಏನ್ ಮಾಡ್ತಾ ಹೋಗುತ್ತೆ, ಆ ಪ್ರೊನೌನ್ಸಿಯೇಷನ್ ನ ವಿತ್ ಫಂಕ್ಷನ್ ಮಾರ್ಕ್ಸ್ ಜೊತೆಗೆ ಓದೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ಇವತ್ತಿನ ಒಂದು ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಮತ್ತೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಇಂಗ್ಲಿಷ್ ಒಂದು CTET ಗೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆ ಆಗಿದೆ. ಇನ್ನು ಇದೇ ಒಂದು ವಿಷಯದ ಆಧಾರಿತವಾಗಿ ಇನ್ನ ಮುಂದೆ ಇದೇ ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಅವುಗಳ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಈ ಒಂದು ತರಗತಿ ನಿಮಗೆ ಉಪಯುಕ್ತ ಆಗಿರೋ ಜಸ್ಟ್ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ತಾ ಹೋಗಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗ್ತವೆ ಅಂತ ಹೇಳ್ತಾ, ಈಗಾಗಲೇ ನಾನು ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೀನಿ. ಸೊ ಅದಕ್ಕೆ ನಾನೊಂದು ಪ್ಲೇ ಲಿಸ್ಟ್ ಅನ್ನು ಮಾಡಿಟ್ಟಿದ್ದೀನಿ. ಸೊ ನಿಮಗೆ ಮ್ಯಾಥ್ಸ್ ಆಗ್ಬೋದು ಅಥವಾ ಇಂಗ್ಲಿಷ್ ಆಗ್ಬೋದು. ಸೊ ಎಲ್ಲಾ ಪ್ರೀವಿಯಸ್ ಇಯರ್ ನೀವು ಕ್ವಶನ್ ಪೇಪರ್ಸ್ ನೋಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಯಾವ ಪ್ರಶ್ನೆ ನಾವು ಆನ್ಸರ್ ಮಾಡಬೇಕು, ಜೊತೆಗೆ ಯಾವ ಒಂದು ವಿಧಾನವಾಗಿ ನಮಗೆ ಪ್ರಶ್ನೆಗಳು ಬರ್ತಾ ಹೋಗ್ತವೆ, ಯಾವೆಲ್ಲ ರಿಪೀಟೆಡ್ ಕ್ವಶನ್ಸ್ ನಮಗೆ ತುಂಬಾ ಸಲ ಕೇಳ್ತಾ ಇದ್ದಾರೆ ಅನ್ನೋದನ್ನ ಗೊತ್ತಾಗ್ತಾ ಹೋಗುತ್ತೆ. ಅದರಿಂದ ನಾನು ಈಗಾಗಲೇ ಪ್ಲೇ ಲಿಸ್ಟ್ ಅಲ್ಲಿ ಒಂದು ಮ್ಯಾಥ್ಸ್ ಅನ್ನ ಮಾಡಿಟ್ಟಿದ್ದೀನಿ. ಈಗಾಗಲೇ ಬಹಳಷ್ಟು ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೀನಿ, ಮತ್ತೆ ಹೆಚ್ಚಿನ ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೀನಿ. ಸುಮಾರು ಒಂದು 10 ರಿಂದ 12 ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೀನಿ. ಕನ್ನಡ 10 ರಿಂದ 12 ಅಥವಾ 15 ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೀನಿ ನಾನು ಕನ್ನಡ ಒಂದು ಇದಕ್ಕೆ ಸಂಬಂಧಿಸಿದಂತೆ, ಯಾವುದು ನಮ್ಮ ಮುಂದಿನ CTET ಗೆ ಸಂಬಂಧಿಸಿದಂತೆ. ಸೊ ಅವೆಲ್ಲವೂ ನಿಮಗೆ ಉಪಯುಕ್ತ ಆಗ್ತಾ ಹೋಗ್ತವೆ ಅಂತ ಹೇಳ್ತಾ, ಸ್ನೇಹಿತರೆ, ಇದಾಗಿತ್ತು ಇಂದಿನ ತರಗತಿ. ಇನ್ನ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.